ಚರ್ಚೆ ಅಂತ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದು ಚೌಕಟ್ಟು ಅಂತ ಇರುತ್ತೆ. ಆ ಒಂದು 4 ಪ್ರಶ್ನೆಗಳಿದಾವೆ. ಆ ಚೌಕಟ್ಟಿನ ಮೇಲೆ ಇವತ್ತಿನ ಡಿಬೇಟ್ ಅನ್ನು ನಾವು ಮಾಡ್ತೀವಿ. ಮೊದಲಾಗಿ ಅಭಿವೃದ್ಧಿ ಮಂತ್ರದೊಂದಿಗೆ ಹಿಂದುತ್ವ ಜಪ, ಬಿಜೆಪಿಯ ಸೂತ್ರ ಬಹುಮತ ಕೊಡುತ್ತಾ? ಎರಡನೇದು ರಾಷ್ಟ್ರೀಯತೆ, ಹಿಂದುತ್ವದ ವಿಚಾರದಲ್ಲಿ ಗೊಂದಲಗಳಿದೆಯಾ ಪ್ರತಿಪಕ್ಷಗಳಿಗೆ ಅನ್ನುವಂಥ ಪ್ರಮುಖವಾದಂಥ ಪ್ರಶ್ನೆ ಹೊಂದಿದೆ. ಇನ್ನು ಮೂರನೇದು, ಮೋದಿ ಪುನರಾವರ್ತಿತ ರಾಜ್ಯ ಭೇಟಿ ಪ್ರತಿಪಕ್ಷಗಳ ಲೆಕ್ಕವನ್ನ ತಲೆಕೆಳಕಾಗು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹೊಂದಿರುವಂಥದ್ದು. ನಾಲ್ಕನೇದು, ಏರ್ ಶೋಗೆ ಬಂದಿದ್ದಂಥ ಮೋದಿ ಸೆಲೆಬ್ರಿಟಿ ಭೇಟಿ ಮಾಡಿರುವಂಥ ಟೈಮಿಂಗ್ ಮತ್ತು ಸ್ಟ್ರಾಟಜಿಗಳು ಏನು? ಯಾಕೆಂದ್ರೆ ಪ್ರತಿಯೊಂದು ಒಬ್ಬೊಬ್ಬ ನಾಯಕನದ್ದು ಕೂಡ ಒಂದೊಂದು ಮಾತುಗಳು, ಚರ್ಚೆಗಳು, ಸಮಾವೇಶಗಳು ಅಥವಾ ಯಾವುದೇ ಹೇಳಿಕೆಗಳು ಬಂದಂತ ಸಂದರ್ಭದಲ್ಲಿ ರಾಜಕೀಯ ನಡೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಹೀಗಾಗಿ ಯಾವ್ಯಾವ ರೀತಿಯಾದಂಥ ಲೆಕ್ಕಾಚಾರಗಳಿದಾವೆ ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಇವತ್ತು ನಮ್ಮ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪ್ರಮುಖವಾಗಿ ಗೆಸ್ಟ್ಗಳು ಆಡ್ ಆನ್ ಆಗ್ತಾರೆ. ಅವರನ್ನ ಮಾತಾಡಿಸ್ಲಿಕ್ಕೂ ಮುಂಚೆ ಇವತ್ತು ವಿಧಾನಸಭೆಯಲ್ಲೂ ಕೂಡ ಪ್ರಮುಖವಾಗಿ ಡಬಲ್ ಇಂಜಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಮೋದಿಯವರು ಕರ್ನಾಟಕಕ್ಕೆ ಬರ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಸಿದ್ದರಾಮಯ್ಯನವರು ಮಾತನಾಡಿದ್ರು, ಅದಕ್ಕೆ ಟಕ್ಕರನ್ನ ಕೊಟ್ಟರು. ಸಿ.ಟಿ. ರವಿಯವರು, ಈಶ್ವರಪ್ಪನವರು ಕೂಡ ಟಕ್ಕರನ್ನ ಕೊಟ್ಟರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ರು, ಅದಕ್ಕೂ ಕೂಡ ರವಿಯವರು ಉತ್ತರವನ್ನ ಕೊಟ್ಟಿದ್ದಾರೆ. ಏನೇನೆಲ್ಲ ಮಾತನಾಡಿದ್ದಾರೆ ನೋಡೋಣ. ವಿರೋಧಿ ವಚನ ಭ್ರಷ್ಟತೆ ಹೇಳದದು ಮಾಡಿಲ್ಲ, ಅದಕ್ಕೆ ನರೇಂದ್ರ ಮೋದಿ ಅವರು ಕರ್ಕೊಬಂದು ಗುಮ್ಮನ್ ಬಿಡ್ತಾರಲ್ಲ ಹಂಗೆ ತೋರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಕರ್ಕೊಂಡ ತಕ್ಷಣನೇ ಅದಕ್ಕೆ ಓಟ್ ಬರ್ತವೆ ಅಂತ ಹೇಳಕ್ಕಾಗಲ್ಲ. ಮೋದಿಯವರು ಬರ್ತಾರೆ ಅಂದ್ರೆ ಹೆದರಿಕೆ ಯಾಕೆ ಇವರಿಗೆ? ಅಂದ್ರೆ ಇವ್ರಿಗೆ ಗೊತ್ತಿದೆ ಮೋದಿಯವರ ಒಂದು ಭೇಟಿಯಿಂದ ಕನಿಷ್ಠ 2% ಇಂದ 5% ವೋಟ್ ಜಾಸ್ತಿ ಆಗುತ್ತೆ ಬಿಜೆಪಿಗೆ ಅಂತ. ಅದ್ರ ಭಯಕ್ಕೆ ಅವ್ರು ಹಂಗೆ ಮಾತಾಡ್ತಿದ್ದಾರೆ. ಅವ್ರಿಗೆ ಹೆದರಿಕೆ, ಭಯ. ಕಾಂಗ್ರೆಸ್ನವ್ರಿಗೆ ಪಾಕಿಸ್ತಾನದವ್ರ ಮೇಲೆ ಬಗ್ಗೆ ಬಹಳ ಪ್ರೀತಿ, ಹಂಗಾಗಿ ಮೋದಿ ಕಂಡ್ರೆ ಭಯ. ಯಾಕೆ ಮೋದಿ ಭಾರತಕ್ಕೆ ಬರಬಾರ್ದಾ, ರಾಜ್ಯಕ್ಕೆ ಬರಬಾರ್ದಾ? ರಾಜ್ಯಕ್ಕೆ ಬರ್ತಾರೆ ಅಂತ ತಕ್ಷಣ ಹೆದರ್ಕೊಂಡು ಓಡೋಗ್ಬೇಕು ಅಂತ ಭಯ ನಿಮಗಿದೆಯಾ? ನರೇಂದ್ರ ಮೋದಿ, ಅಮಿತ್ ಶಾ ಎಷ್ಟು ಬಾರಿ ಇಲ್ಲಿ ಬಂದು ಎಷ್ಟು ರೋಡ್ ಶೋ ಮಾಡಿದ್ರು ಕರ್ನಾಟಕದಲ್ಲಿ. ಈ ಬಾರಿ ಜನತೆ ತೀರ್ಮಾನಕ್ಕೆ ಬಂದಿದ್ದಾರೆ. ನರೇಂದ್ರ ಇವರ ಪಾಪ ಇವ್ರ ಹೆಸರು ಹೇಳ್ಕೊಂಡು ಚುನಾವಣೆ ಹೋಗಿ ಸಾಧ್ಯವೂ ಇಲ್ಲ. ಇವರ ಅಭಿವೃದ್ಧಿ ಹೇಳೋದಕ್ಕೆ ಏನೂ ಇಲ್ಲ ಇವರಿಗೆ. ಇಂಥದ್ದು ಬ್ರಹ್ಮಾಸ್ತ್ರ ಇಟ್ಕೊಂಬರ್ತಾರೆ, ಸುದರ್ಶನ್ ಚಕ್ರ ಇಟ್ಕೊಂಬರ್ತಾರೆ. ಅವರಿಬ್ಬರು ಬಂದು ಚಕ್ರ ತಿರುಗಿಸ್ಬಿಟ್ರೆ ವಿರೋಧ ಪಕ್ಷಗಳು ಮಲಿಕೊಂಡ್ಬಿಡ್ತವೆ ಅಂತ ತಿಳ್ಕೊಂಡವ್ರೆ. ಈ ಬಾರಿ ಅದು ಆಗೋದಿಲ್ಲ. ಈಗ ಅವ್ರಿಗೆ ಯಾರಿಗೆ ಯಾವ ಬಗ್ಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವರ ಇತ್ತೀಚಿನ ವರ್ತನೆಯನ್ನು ನೋಡಿದಾಗ ಅವರ ಆರೋಗ್ಯದ ಬಗ್ಗೆ ಅವರು ನಿಗಾ ವಹಿಸೋದು ಒಳ್ಳೆಯದು. ಅವರಿಗೆ ಮನೆ ಟೆನ್ಷನ್ನು ಇರ್ಬೋದು, ಮನೆ ರಾಜಕಾರಣ ಟೆನ್ಷನ್ನು ಇರ್ಬೋದು. ನಾನು ಏನು ಮಾಡಿದ್ರು ಕೂಡ 6ಕ್ಕೆ ಹತ್ತಿಲ್ಲ 3ಕ್ಕೆ ಇಳಿತಿಲ್ವಲ್ಲ ಅನ್ನೋಂಥ ಸಂಕಟವೂ ಇರ್ಬೋದು. ಮೋದಿ ಕೇಂದ್ರಿತ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭ ಮಾಡೋಣ. ನಮ್ಮ ಜೊತೆ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ. ನಮ್ಮ ಜೊತೆ KS ನವೀನ್ ಅವರು, ಬಿಜೆಪಿ MLC. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ಚರಣ್ ಗೌಡ ಅವರು, JDS ನ ವಕ್ತಾರ, ಅವರು ಕೂಡ ಜಾಯ್ನ್ ಆಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ಕಾಂಗ್ರೆಸ್ನಿಂದ ಸಂಕೇತ್ ತೇಣಗಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟ್ ಮೋದಿ ಕೇಂದ್ರಿತ ಚರ್ಚೆ ಆಗಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದನೇ ಆರಂಭ ಮಾಡ್ತೀನಿ. ನವೀನ್ ಅವರೇ, ಪ್ರತಿ ರಾಜ್ಯದಲ್ಲೂ ಕೂಡ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಮೋದಿ ಕೇಂದ್ರಿತವಾಗಿ ಚುನಾವಣೆ ನಡೆಯುವಂಥದ್ದು ಅದು ಬಿಜೆಪಿಯ ಬಲನ ಅಥವಾ ಬಲಹೀನತೆ ಅಂತ ಹೇಳಬೇಕಾಗತ್ತೆ? ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇರೋಂಥದ್ದು, ವಿಶೇಷವಾಗಿ ಸಾವಿರಾರು ಕೋಟಿಯಷ್ಟು ಏನು ಅನುದಾನದ ಯೋಜನೆಗಳು ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಮತ್ತು ಇವತ್ತು ವಿಶೇಷವಾಗಿ ಏರೋ ಇಂಡಿಯಾ ಶೋಗೆ ಅದು ಒಂದು ಜಾಗತಿಕ ಮಟ್ಟದ ಕಾರ್ಯಕ್ರಮ. 98 ದೇಶದ ಪ್ರತಿನಿಧಿಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೆ. ಮತ್ತು 2 ವರ್ಷ ಆದ ನಂತರ ಏನು ಕೋವಿಡಿನ ನಂತರ ಈ ಥರದೊಂದು ಕಾರ್ಯಕ್ರಮ ಆಗ್ತದೆ. ನಮ್ಮ ದೇಶ ಇವತ್ತು ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅನ್ನೋಂಥ ಸಂಕೇತವಾಗಿ ಪ್ರಧಾನಮಂತ್ರಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿಗಳು ಬರುವಂಥ ಕಾರ್ಯಕ್ರಮ ಒಂದು ಅಭಿವೃದ್ಧಿಯ ಕಡೆಗೆ ಕರ್ನಾಟಕ ಹೋಗ್ತಾ ಇರೋಂಥದ್ದನ್ನು ಇವತ್ತು ಜಗತ್ತು ಅದನ್ನು ನೋಡ್ತಾ ಇದೆ. ಕಳೆದ 10 ದಿವಸ ಕೆಳಗೆ ಅವರು HALನ ಉದ್ಘಾಟನೆಗೆ ಬಂದಿದ್ದರು. ಹೀಗೆ ಪ್ರಧಾನಮಂತ್ರಿಗಳು ಬರ್ತಾ ಇರೋವಂಥದ್ದು ಒಂದು ಅಭಿವೃದ್ಧಿಯನ್ನು ಈ ನಮ್ಮ ರಾಜ್ಯ ಯಾವ ರೀತಿ ಹೊಂದ್ತಾ ಇದೆ ಅನ್ನೋಂಥದ್ದು. ಎರಡನೇದು, ಅವರು ನಮ್ಮ ಪಕ್ಷದ ಅತಿ ದೊಡ್ಡ ನಾಯಕ ಮತ್ತು ವಿಶ್ವ ನಾಯಕ. ಅವ್ರು ಬರೋದ್ರಿಂದ ಸಹಜವಾಗಿ BJPಗೆ ಭಾಳ ದೊಡ್ಡ ಲಾಭ ಆಗುತ್ತೆ. ಎರಡೂ ಕೂಡ ಇದೆ. ಒಂದು ಅಭಿವೃದ್ಧಿಯ ಒಂದು ರಾಷ್ಟ್ರ ಸಮರ್ಪಣೆ ಮಾಡೋವಂಥದ್ದು, ಇನ್ನೊಂದು ಪಕ್ಷದ ದೃಷ್ಟಿಯಿಂದ ಪಕ್ಷಕ್ಕೆ ಅದು ಲಾಭ ಅಂತೂ ಖಂಡಿತ ಆಗ್ತಾಯಿದೆ. ಲಾಭ ಆದರೆ ಹೆಸರಿಲ್ಲಾದರೂ ಬರಲಿ ಅಂತ ನೀವು ಹೇಳೋದು. ಓಕೆ, ನಾನು ಮಾತನಾಡಿಸ್ತೀನಿ. ಇದಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸಂಕೇತ್ ತೇಣಗಿ ಅವರಿಂದ ಅಭಿಪ್ರಾಯ ಬಯಸ್ತೀನಿ. ಸಂಕೇತ್ ತೇಣಗಿ ಅವರೇ,
ಪ್ರತಿ ಬಾರಿನೂ ಕೂಡ ಮೋದಿ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಲಿಸ್ಟ್ ಇರುತ್ತೆ, ಇದಕ್ಕೆ ಉತ್ತರ ಕೊಡಿ ಅಂತ. ಆದ್ರೆ ಈಗಷ್ಟೇ ನವೀನ್ ಅವ್ರು ಹೇಳ್ತಾ ಇದ್ರು, ಅವ್ರಿಗೆ ಎಷ್ಟು ಬಾರಿ ಬಂದರೂ ಕೂಡ ಅದು ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಯಾಕೆಂದ್ರೆ ಅವ್ರು ನಮ್ಮ ಅತಿ ದೊಡ್ಡ ನಾಯಕರಾಗಿರುವಂತ ಹಿನ್ನೆಲೆಯಲ್ಲಿ ಬಂದೇ ಬರ್ತಾರೆ. ಇಲ್ಲಿ ನಾವು ಕರೆಸುವಂಥದ್ದು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ನೀವು ನೋಡುವಂತ ದೃಷ್ಟಿಯಲ್ಲಿ ಮೋದಿಯವರು ರಾಜ್ಯಕ್ಕೆ ಬರುವಂಥದ್ದು ಬಲ ಅಂತ ಅನ್ಸುತ್ತಾ, ಬಲಹೀನತೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಪಕ್ಷವನ್ನೇನಾದ್ರೂ ಬಲಹೀನರನ್ನಾಗಿ ಮಾಡ್ತಾ ಇದ್ದಾರೆ ಮೋದಿ ಬಂದಂಗೆಲ್ಲ? ಮೋದಿಯವರು ಕರ್ನಾಟಕಕ್ಕೆ ಬರ್ತಾ ಇರೋ ವಿಚಾರ ಸಂತೋಷ, ಬರ್ಲಿ. ಬಂದ್ರೆ ಅವರಲ್ಲಿ ನಾವು ಆಗ್ರಹ ಪಡಿಸ್ತೀವಿ, ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಮುಕ್ತವಾಗಿ ಚರ್ಚೆ ಮಾಡ್ಲಿ. ಒಬ್ಬ ಬಿಜೆಪಿಯ ಪ್ರತಿನಿಧಿಯಾಗಿ ಚರ್ಚೆ ಮಾಡೋಕ್ಕಿಂತ ಒಬ್ಬ ಪ್ರಧಾನಮಂತ್ರಿಯಾಗಿ ಚರ್ಚೆ ಮಾಡ್ಲಿ, ಜವಾಬ್ದಾರಿ ಹೊತ್ಕೊಂಡು ಚರ್ಚೆ ಮಾಡ್ಲಿ. ಮೊದಲೇದ್ದು, ಕರ್ನಾಟಕದಲ್ಲಿ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತಿದೆ. ಆ ಯೋಜನೆ ಜಾರಿಗೆ ತಂದಾಗ ಕೂಡ ಕರ್ನಾಟಕದಲ್ಲಿ 3573 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಚರ್ಚೆ ಅವರು ಮಾಡ್ಲಿ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸರಿಯಾಗಿ ಜಾರಿಗೆ ಹೊಳದೇ ಇರೋದ್ರಿಂದ ಅಥವಾ ಅದರ ಉದ್ದೇಶ ಪೂರೈಸದೇ ಇರೋದ್ರಿಂದ ರೈತರಿಗೆ ತೊಂದರೆ ಆಗಿರೋದ್ರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಲಿ. ಬಂದು ಏನೋ ಆ ವಿಚಾರಕ್ಕೆ ಬರ್ತೀನಿ ನಾನು. ಈಗ ಬಿಜೆಪಿಗೆ ಇವ್ರ ಮೇಲೇನೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದಾರೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ? ಅದು ಬಲ ಅಂತ ಅನ್ಸುತ್ತಾ? ಮುಂದಿನ ದಿನಗಳಲ್ಲಿ ಬಲಹೀನರಾಗಿ ಮಾಡುತ್ತೆ ಮೋದಿಯವರ ಮೇಲೆ ಇವರು ಹೇಳ್ತಾ ಇರೋ ಡಿಪೆಂಡೆನ್ಸಿ ನೋಡಿದ್ರೆ ಕರ್ನಾಟಕದ ಬಿಜೆಪಿ ಸರ್ಕಾರಕ್ಕೆ 10 ಸೀಟು ಬರೋ ಯೋಗ್ಯತೆ ಇಲ್ಲವೇನೋ ಅಂತ ಅವರೇ ಹೇಳ್ಕೊಳ್ತಾರ ಇದೆ. ಎಲ್ಲದ್ರ ಮೇಲೂ ಮೋದಿ ಬರ್ತಾರೆ, ಅದನ್ನ ಮಾಡ್ತಾರೆ, ಮೋದಿ ಬರ್ತಾರೆ, ಪ್ರಚಾರ ಮಾಡ್ತಾರೆ. ಅಂದ್ರೆ ಇವ್ರ ಹತ್ರ ಏನು ಇಲ್ವಾ ಹೇಳ್ಕೊಳ್ಳೋದಕ್ಕೆ? ಬಂಡವಾಳ ಜೀರೋನ ಇವ್ರದ್ದು. ಇದು ಮೊದ್ಲೇದ್ದು. ಯಾಕೆ ಇವ್ರ ಹತ್ರ ಸ್ಟೇಟ್ ಲೆವೆಲ್ ಲೀಡರ್ಗಳೇ ಇಲ್ವಾ? ಅವ್ರಿಗೆ ಮಾತಾಡಕ್ ಮಾತಿಲ್ವಾ? ಅಥವಾ ಅವ್ರ ಸಾಧನೆಗಳು ಏನು ಇಲ್ವಾ ಇವ್ರಿಗೆ? ಇವ್ರ ಸಾಧನೆಗಳ ಶೂನ್ಯ ಅನ್ನೋದು ಇವರು ಪದೇ ಪದೇ ಮೋದಿ ಅವರನ್ನು ಕರೆಸಿ ಬಿತ್ತರಿಸ್ತಾ ಇದ್ದಾರೆ. ಇದು ಒಂದು. ಮೋದಿ ಅವರು ಇವ್ರ ಸಾಧನೆಗಳು ಇದ್ರೆ ಇವ್ರ ಸಾಧನೆ ಮುಖಾಂತರ ಹೇಳ್ಬಹುದಾಗಿತ್ತು, ಏನೂ ಇಲ್ಲ ಅವ್ರದ್ದು, ಜೀರೋ ಸಾಧನೆ. ಮತ್ತೆ ಎರಡನೇದ್ದು, ಮೋದಿ ಅವರು ಬಂದು ಏನಾದ್ರು ಸತ್ಯದ ಬಗ್ಗೆ ಮಾತಾಡ್ತಾರ? ಈ ರೈತರ ಆತ್ಮಹತ್ಯೆಗಳ ಬಗ್ಗೆ ಮಾತಾಡ್ತಾರ? 40% ಕಮಿಷನ್ ಬಗ್ಗೆ ಮಾತಾಡ್ತಾರ ಮೋದಿ ಅವರು ಬಂದು? ಮೋದಿ ಅವರು ಬಂದು ಬೆಂಗಳೂರಿನ ಈ ಇನ್ಫ್ರಾಸ್ಟ್ರಕ್ಚರ್ ಫೇಲ್ಯೂರ್ ಏನಾಗಿದೆ, ತೊಂದರೆ ಆಗ್ತಾ ಇದೆ, ಜನ ಸಾಯ್ತಾ ಇದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ? ಅದು ಏನೂ ಮಾತಾಡಲ್ಲ. ಬಣ್ಣದ ಮಾತನಾಡಿ ಕಾಂಗ್ರೆಸ್ನವ್ರು ಹಾಗೆ, ಕಾಂಗ್ರೆಸ್ನವ್ರು ಹೀಗೆ, ಅದ್ ಹಾಗೆ. ಇದು ಅಲ್ಲ ರೀ, 8 ವರ್ಷ ಇವ್ರ ಸರ್ಕಾರ ಕೇಂದ್ರದಲ್ಲಿದೆ. ಅದು ಎಂಜಿನ್ ಫೇಲ್ಯೂರ್, ಡಬಲ್ ಎಂಜಿನ್ ಅಲ್ಲ, ಡಬಲ್ ಎಂಜಿನ್ ಫೇಲ್ಯೂರ್ ಸರ್ಕಾರ ಇದು. ಈಗ ಇದು ಎಂಜಿನ್ ಅನ್ನೋದು ಹೋಗ್ಬಿಡ್ತು, ಡಬಲ್ ಎಂಜಿನ್ ಅಲ್ವೇ ಅಲ್ಲ ಇದು. ಇವ್ರು ಎಂಜಿನ್ ಇಲ್ಲದೆ ಇರೋ ಸರ್ಕಾರ ಇದು ಮೊದ್ಲೇದ್ದು. ಯಾಕಂದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಕೇತ್ ಅಣ್ಣಗಿ ಅವರು. ಚರಣ್ ಗೌಡ್ರೆ, ಈಗ ಡಬಲ್ ಇಂಜಿನ್ ಅನ್ನುವಂಥದ್ದೇ ಟ್ರಂಪ್ ಕಾರ್ಡ್ ಆಗಿದೆ. ಯಾವುದೇ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿ ಅದನ್ನ ಮುನ್ನೆಲೆಗೆ ತಂದೆ ತರುತ್ತೆ. ಈಗ ಉತ್ತರ ಪ್ರದೇಶ, ಗುಜರಾತ್, ಹಿಮಾಚಲ ಪ್ರದೇಶ ಎಲ್ಲ ಕಡೆನೂ ಕೂಡ ನಮ್ಮ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ತೀರಾ ನಿಮ್ಮ ರಾಜ್ಯಗಳಲ್ಲಿ ಅಂತ ಹೇಳ್ತಾರೆ. ಇದು JDS ಯಾವ ರೀತಿಯಾಗಿ ನೋಡುತ್ತೆ? ಯಾವಾಗಲೂ ಕೂಡ ಏನಾದರೂ ಬಿಜೆಪಿ ವರವಾಗಿ ಇರುತ್ತೆ ಅಂತನಾ, ಅಥವಾ ಈ ಡಬಲ್ ಇಂಜಿನ್ ಅನ್ನುವಂಥದ್ದೇ JDSಗೆ ಶಾಪ ಆಗ್ಬಿಟ್ಟಿದೆಯಾ? ಇಲ್ಲ, ಡಬಲ್ ಇಂಜಿನ್ನು JDSಗೋ ಕಾಂಗ್ರೆಸ್ಗೋ ಶಾಪ ಆಗಿಲ್ಲ. ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಶಾಪ ಆಗಿದೆ. ಸನ್ಮಾನ್ಯ ಮೋದಿಯವರು ಇದೇ ಉತ್ತರ ಕರ್ನಾಟಕ ಪ್ರವಾಹ ಬಂದು ಜನ ಸಾಯಬೇಕಾದ್ರೆ ಮೋದಿಯವರಿಗೆ ಕರ್ನಾಟಕ ಕಾಣಲಿಲ್ಲ. ಕೋವಿಡ್ನಲ್ಲಿ ಕನ್ನಡಿಗರು ಅನುಭವಿಸ್ತಿದ್ದ ಸ್ಥಿತಿಗೆ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಒಂದು ಕರ್ನಾಟಕಕ್ಕೆ ಒಂದು ವಿಸಿಟ್ ಮಾಡಲಿಲ್ಲ. ಕರ್ನಾಟಕ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಸನ್ಮಾನ್ಯ ಮೋದಿಯವರು ಈ ರಾಜ್ಯಕ್ಕೆ ಕಾಲಿಡಲಿಲ್ಲ. ಕರ್ನಾಟಕ ಹೋದ್ರೆ ಹೋಯ್ತು ಬಿಟ್ಬಿಡು, ಕಾಲಿಟ್ಬಿಟ್ರೆ ಎಲ್ಲ ಆಗೋಗ್ಬಿಡು. ಒಂದು ನಿಮಿಷ, ಇವಾಗ ಕಾಲಿಟ್ರೆ ಏನಾಗುತ್ತೆ? ಅದು ಚುನಾವಣೆ ಅಂದರೆ ಕಾಲಿಟ್ರೆ ಚುನಾವಣೆನೇ ಟರ್ನ್ ಮಾಡೋರು. ಕಾಲಿಟ್ರೆ ಈ ದೇಶದ ಪ್ರಧಾನಮಂತ್ರಿ ಅಸಹಾಯಕರಾಗಿ, ಈ ದೇಶದ ಪ್ರಧಾನಮಂತ್ರಿಗಳು ಬಂದರೂ ಅಸಹಾಯಕತೆ ಇತ್ತು ಅಂತ ತಮ್ಮ ಪ್ರಕಾರ ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಎಲೆಕ್ಷನ್ ಅನ್ನುವಂಥದ್ದೇ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯಾಗಿ ಹಬ್ಬ ಇದ್ದಂತೆ, ಜಾತ್ರೆ ಮಾಡ್ದಂಗೆ ಮಾಡ್ತಾರೆ. ಎಲ್ರಿಗೂ ಗೆಲುವೊಂದೇ ಮಾನದಂಡ ಆಗಿರುತ್ತೆ, ನಾವು ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ನಾನು ಎಲೆಕ್ಷನ್ಗೆ ಬಂದಿದ್ದೀನಿ,
ನಾನು ಸುಳ್ಳು ಸುಳ್ಳು ಭಾಷಣಗಳು ಮಾಡ್ತೀನಿ, ಕನ್ನಡಿಗರಿಗೆ ಇನ್ನು 5 ವರ್ಷ ಸಿಕ್ಕೋದಿಲ್ಲ, ನನ್ನ ಮುಖನ ಈ 2-3 ತಿಂಗಳು ನೀವು ಚೆನ್ನಾಗಿ ನೋಡ್ಕೊಂಬಿಡಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರೆ ನಾವು ಕನ್ನಡಿಗರಾಗಿ ಸ್ವಾಗತನೂ ಮಾಡ್ತೀವಿ, ಈ ದೇಶದ ಪ್ರಧಾನಮಂತ್ರಿಗಳಾಗಿ ಕೈ ಮುಗಿತೀವಿ. ಪ್ರಾಬ್ಲಮ್ ಏನಂದರೆ ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ. ಅಭಿವೃದ್ಧಿ ಈ ದೇಶದಲ್ಲೇ ಆಗಿಲ್ಲ, ಕರ್ನಾಟಕದಲ್ಲೇ ಅಭಿವೃದ್ಧಿ ಅಂತೂ ಆಗಲೂ ಇಲ್ಲ. ಈ ದೇಶದ ಬೆಲೆ ಏರಿಕೆ ಬಗ್ಗೆ ತಮಗೇನಾದರೂ ಕಾಳಜಿ ಇದ್ದರೆ ಅಡ್ರೆಸ್ ಮಾಡಿ. ನಾನು ಬರೋದಕ್ಕೆ ಮುಂಚೆ 400 ರೂಪಾಯಿ ಸಿಲಿಂಡರ್ ಇತ್ತು, ನಿಮಗೆ 1200 ರೂಪಾಯಿ ಮಾಡಿದ್ದೀನಿ. ನಾನು ಬರೋಕ್ಕೆ ಮುಂಚೆ 25 ರೂಪಾಯಿ ಕೆ ಜಿ ಇತ್ತು, 80 ರೂಪಾಯಿ ಕೆ ಜಿ ಮಾಡಿದ್ದೀನಿ. ನಾನು ಪ್ರತಿಯೊಂದು ಹಂತದಲ್ಲಿ ನಿಮಗೆಲ್ಲ ಬೆಲೆ ಏರಿಕೆ ಮಾಡಿದ್ದೀನಿ. ನಾನು ಈ ದೇಶಕ್ಕೆ 100 ಲಕ್ಷ ಕೋಟಿ ಸಾಲ ಮಾಡಿದ್ದೀನಿ, ಆ ಸಾಲದ ಹೊರೆ ಕರ್ನಾಟಕಕ್ಕೂ ಇಷ್ಟಿದೆ. ಆ ಥರ ಬಂದು ನೀವು ಮೋದಿಯವರು ನಿಜ ಮಾತಾಡಿ. ನೀವು ಬಂದಿದ್ದ ತಕ್ಷಣ ಅಭಿವೃದ್ಧಿ ಮಾತಾಡ್ತೀರಾ, ಅಭಿವೃದ್ಧಿ ಆಗಲಿಲ್ಲ ಅಂದರೆ ಹಿಂದುತ್ವ ಮಾತಾಡ್ತೀರಾ, ಹಿಂದುತ್ವ ಆಗಿಲ್ಲ ಅಂದರೆ ಸಾಫ್ಟ್ ಇಸ್ಲಾಮಿಕ್ ಮಾತಾಡ್ತೀರಾ. HAL ಓಪನ್ ಮಾಡೋಕ್ಕೆ, ಏರ್ ಶೋ ಓಪನ್ ಮಾಡೋಕ್ಕೆ ಜನರಲಿ ಪ್ರೊಫೆಷ್ನಲಿ ವಿ ಸೀನ್ ಏವಿಯೇಷನ್ ಮಿನಿಸ್ಟರ್ ಯೂಸ್ ಟು ಕಮ್. ಏವಿಯೇಷನ್ ಮಿನಿಸ್ಟರ್ ಬರ್ತಿದ್ರು, ರೈಲ್ವೆ ಪ್ರಾಜೆಕ್ಟ್ ಯೋಜನೆ ಮಾಡೋ ಇದು ಓಪನ್ ಮಾಡೋಕ್ಕೆ ರೈಲ್ವೆ ಮಿನಿಸ್ಟರ್ ಬರ್ತಾಯಿದ್ರು. ಈಗ ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಏನಾದರೂ ಒಂದು ಸಣ್ಣ ಕೊರತೆ ಆದ್ರೂ ಮೋದಿಯವರು ಓಡಿ ಬರ್ತಾರೆ. ಈ ನಮ್ಮ ಮೋದಿಯವ್ರಿಗೆ ಕರ್ನಾಟಕ ಚುನಾವಣೆ ಟೈಮಲ್ಲಿ ಮಾತ್ರ ಯಾಕೆ ಕಾಣುತ್ತಾರೆ, ಕನ್ನಡಿಗರಿಗೆ ಚುನಾವಣೆ ಟೈಮಲ್ಲಿ ಮಾತ್ರ ಯಾಕೆ ಪದೇ ಪದೇ ದರ್ಶನ ಕೊಡ್ತೀರಾ? ಪ್ರಧಾನಮಂತ್ರಿಗಳಾದಮೇಲೆ ತಾವುಗಳು ಗುಜರಾತ್ಗೆ ಎಷ್ಟು ಸಲ ಹೋಗ್ತೀರಾ ಅಷ್ಟೇ ಸಲ ಕರ್ನಾಟಕಕ್ಕೆ ಬರಬೇಕು. ಗುಜರಾತ್ ಮಾಡಲ್ ಅಂತ ಏನು ನಿಮ್ಮ ಗುಜರಾತ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಕೊಡ್ತಿರಲ್ಲ ಅದು ಮಾಡಬೇಕು. ನಮ್ಮ 14,000 ಕೋಟಿ GST ಕೊಡಬೇಕಲ್ಲ ಮಾನ್ಯ ಪ್ರಧಾನಮಂತ್ರಿಯವರೇ, ಯಾವತ್ತು ಕೊಡ್ತೀರಾ ನಮ್ಮ ಸಾಲನ? ಕನ್ನಡಿಗರ ಹೊರೆನ ಯಾವತ್ತು ಇಳಿಸ್ತೀರಾ? ಕನ್ನಡಿಗರ ಧ್ವನಿ ನಿಮಗೆ ಕೇಳಿಸೋದಿಲ್ವಾ? ಚುನಾವಣೆ ಬಿಟ್ಟು ಕನ್ನಡಿಗರ ಕಷ್ಟ ನಿಮಗೆ ಗೊತ್ತಾಗಲ್ವಾ? ನಮ್ಮ 14,000 ಕೋಟಿ ಸಾಲ ಕೊಟ್ಟು ತಾವು ವಾಪಸ್ ಹೋಗಿ ಈ ಕರ್ನಾಟಕ ಅಭಿವೃದ್ಧಿ ಆಗ್ತದೆ ಅಂತ ನವೀನ್ ಅವರೇ ಏನು ಹೇಳ್ತೀರಾ? ಇಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಕಷ್ಟ ಕಾಲದಲ್ಲಿ ಬರಲಿಲ್ಲ ಮೋದಿ ಅವರು, ಇವಾಗ ಬರ್ತಾ ಇದ್ದಾರೆ ಚುನಾವಣೆ ಒಂದೇ ಅಜೆಂಡಾ ಇಟ್ಕೊಂಡು ಅಂತ. ನೋಡಿ, ಕಾಂಗ್ರೆಸ್ಸಿನ ವಕ್ತಾರರು ಮತ್ತು JDSನ ವಕ್ತಾರರಿಗೆ ಒಂದೇ ಉತ್ತರ. ಕಷ್ಟ ಕಾಲದಲ್ಲಿ ಮೋದಿಯವರು ಬಂದಿಲ್ಲ ಮಾಡಿಲ್ಲ ಅನ್ನೋಂಥದಕ್ಕೆ ಇವ್ರ ಹತ್ರ ಏನಿದೆ? ಪ್ರವಾಹ ಬಂದಾಗ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಅವಾಗಲೇ ಭಾಗಶಃ ಬಿದ್ದಂಥ ಮನೆಗೆ ಅಥವಾ ಪೂರ್ಣ ಬಿದ್ದಂಥ ಮನೆಗೆ 5 ಲಕ್ಷ ಪರಿಹಾರ ಘೋಷಣೆಯನ್ನು ಮಾಡಿದಂಥ ಮೊದಲನೇ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು. ಘೋಷಣೆ ಕೊಟ್ಟಿದ್ದಾರೆ, ಘೋಷಣೆ ಅಂತಲ್ಲ. ನೀವು ನೋಡಿ ಸ್ವಾಮಿ, ನೀವು ನೋಡಿ 5,000 ರೂಪಾಯಿ ಕೊಟ್ಟಿಲ್ಲ ಸರ್. ಕೋವಿಡ್ 5,000 ಕೊಟ್ಟಿಲ್ಲ. ಅಲ್ಲ ಓಕೆ, ಇದನ್ನ ಪ್ರೂವ್ ಮಾಡುವಲ್ಲೇ ಹಂಗಾರೆ ಪ್ರತಿಪಕ್ಷಗಳು ತೋರಿಸಿ ಸರ್ ದಾಖಲೆ. ಪ್ರತಿಪಕ್ಷಗಳು ಇದ್ರಲ್ಲೇ ಹೇಳ್ತಾ ಇದ್ದಾವೆ. ಪ್ರತಿ ಹಂತದಲ್ಲಿ ಕೊಟ್ಟಿದ್ದೀವಿ ಅನ್ನೋರ ಹತ್ರ ದಾಖಲೆ ಇರಬೇಕು ಸರ್. ಕೊಟ್ಟಿದ್ದೀವಿ ಅಂತ ಅಲ್ಲ, ಅವ್ರು ಸರ್ಕಾರದ ಪ್ರಕಾರ ದಾಖಲೆಗಳನ್ನ ಹೇಳಿದ್ರು. 50 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿ ಬಾಯಿ ಚಪ್ಪಲಕ್ಕೆ ನೀವೇನ್ ಬೇಕಾದ್ರೂ ಹೇಳಿ. ಈ ರಾಜ್ಯದಲ್ಲಿ ಪ್ರವಾಹ ಬಂದಾಗ ಜನ ಸತ್ತಾಗ ನಿಮ್ಮಿಂದ 10,000 ಕೊಡಕ್ಕಾಗಿಲ್ಲ. ಯಡಿಯೂರಪ್ಪನವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ 1,000 ಕೋಟಿ ಕೊಟ್ಟರು. ಒಂದೇ 1,000 ಕೋಟಿ ನಮಗೆ ಬೇಕಾಗಿದ್ದು 42,000 ಕೋಟಿ. ನಮ್ಮ ಆಸ್ತಿ ನಾಶ ಆಗಿದ್ದು 42,000 ಕೋಟಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವತ್ತು ಹೃದಯ ಇರಲಿಲ್ಲ. ಇದುವರೆಗೂ ಬಂದಿದ್ದಂತ ಸರ್ಕಾರಗಳೆಲ್ಲವೂ ಕೂಡ ಕೇಳಿದ್ದಷ್ಟು ಕೊಟ್ಬಿಟ್ಟಿದಾರ. ಕೇಳಿದಷ್ಟು ಬೇಡ, ನಮ್ದು 42,000 ಕೋಟಿ, ಕೊಟ್ಟಿದ್ದು 1,000 ಕೋಟಿ. ಈ ಬೇರೆ ಸರ್ಕಾರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜೊತೆ ಈಗ ಆಪ್ನವರು ಕೂಡ ಇದ್ದಾರೆ. ಸುರೇಶ್ ರಾಥೋಡ್ ಅವರು ಆಪ್ನ ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸರ್, ನಿಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಪ್ರಶ್ನೆ ನಿಮ್ದು ಕೂಡ ಇವಾಗ ರಾಷ್ಟ್ರೀಯ ಪಕ್ಷ ಎಲ್ಲ ಕಳೆದೋಗ್ಬಿಟ್ಟಿದ್ಯಾ ಕರ್ನಾಟಕದಲ್ಲಿ ಅಂತ? ಯಾಕೆಂದ್ರೆ ಅವ್ರು ಮೋದಿ ವಿಚಾರ ನಾವು ಮಾತನಾಡ್ತಾ ಇದ್ದೀವಿ, JDS ಅವರು ಒಂದ್ ಕಡೆ ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಪ್ರಜಾಧ್ವನಿ ಯಾತ್ರೆಗಳನ್ನ ಮಾಡುವ ಮುಖಾಂತರ ಜನರನ್ನ ಸೆಳೀತಾ ಇದ್ದಾರೆ. ಆಪ್ ಎಲ್ಲೋಗಿದೆ ಅಂತ ನೋಡಿ, ಆಪ್ನ ಸ್ಟ್ರಾಟಜಿಗಳು ಬಹಳ ಡಿಫ್ರೆಂಟ್, ವಿಭಿನ್ನವಾಗಿರುತ್ತೆ. ಓಕೆ, ನೀವು ಗಮನಿಸ್ತಾ ಹೋದ್ರೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರ ಯೋಜನೆಗಳ ಬಗ್ಗೆ, ನಮ್ಮ ಯೋಜನೆಗಳು ಮಾತಾಡ್ಕೊಂಡೆ ನಾವು ಏನು ಪ್ರಚಾರವನ್ನ ಮಾಡ್ತಾ ಇರ್ತೀವಿ. ಹಂಗಂತೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಕರ್ನಾಟಕಕ್ಕೆ ಬರಲ್ಲ ಅಂತಲ್ಲ, ಇನ್ನು ಈ ಬರೋ ದಿನಗಳಲ್ಲಿ ಶುರುವಾಗಿ ಮಾಡ್ತಾರವ್ರು. ಇವಾಗ ಸದ್ಯದಲ್ಲಿ ದೆಹಲಿಯಲ್ಲಿರುವಂತಹ MCD ಒಂದು ಮೇಯರ್ ಎಲೆಕ್ಷನ್ನು ಅಥವಾ ದೆಹಲಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇರೋದ್ರಿಂದ ಅವರು ಅಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತು ನಮ್ಮ ಸಕ್ರಿಯವಾಗಿ ನಮ್ಮಲ್ಲಿ ಒಬ್ಬರು
ದೆಹಲಿಯಿಂದ ನಮ್ಮ ಏನು ಚೀಫ್ ವಿಪ್ ಆಗಿದ್ದಾರೆ ದಿಲೀಪ್ ಪಾಂಡೆ ಅವರು ಸಕ್ರಿಯವಾಗಿ ಇಲ್ಲಿ ಕರ್ನಾಟಕದಲ್ಲೇ ವಾಸವಾಗಿದ್ದು ಬಹಳಷ್ಟು ಕಡೆ ಓಡಾಟ ನಡೆಸಿ ಒಂದು ಕಾರ್ಯಪಡೆಯನ್ನ ತರೋದ್ರಲ್ಲಿ ಮಾಡ್ತಾರೆ. ಈಗ ನೀವು ಬರೋದಾದ್ರೆ ಗುಜರಾತ್ ವಿಚಾರ, ಗೋವಾ, ಪಂಜಾಬ್ ಅಲ್ಲಿ ಎಲೆಕ್ಷನ್ಗಳು ಬಂದಂತ ಸಂದರ್ಭದಲ್ಲಿ ಹತ್ತತ್ರ 1 ವರ್ಷ 1.5 ವರ್ಷ 2 ವರ್ಷದಿಂದನೂ ಕೂಡ ಸಾಕಷ್ಟು ಬಾರಿ ಪ್ರಚಾರಕ್ಕೆ ಹೋಗೋದು, ಅರವಿಂದ್ ಕೇಜ್ರಿವಾಲ್ ಅವರು ಹೋಗಿದ್ದು ಇದೆಲ್ಲ ನೋಡಿದ್ವಿ. ಬಟ್ ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಇಲ್ಲ, ಯಾಕೆಂದ್ರೆ ಒಂದ್ ಬಾರಿನೂ ಖಂಡಿತವಾಗ್ಲೂ ಆ ಥರ ಅನಿಸ್ತಾ ಇಲ್ಲ. ಅಂದ್ರೆ ಏನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಬಹಳ ವರ್ಷಗಳಿಂದ ನೀವು ಆಮ್ ಆದ್ಮಿ ಪಾರ್ಟಿಯ ಒಂದು ಸಂಪೂರ್ಣವಾದಂಥ ಒಂದು ಏನು ಸಂಸ್ಥಾಪನೆ ಆದಾಗಿಂದ ನೋಡೋದಾದರೆ ಕರ್ನಾಟಕದ ಪಾಲು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕದಿಂದ ಆಮ್ ಆದ್ಮಿ ಪಾರ್ಟಿಗೆ. ಇಲ್ಲಿಂದ ಏನಂತಂದ್ರೆ ಇಲ್ಲಿರೋಂಥ ಒಂದು ನಾಯಕತ್ವದ ಮೇಲೆ ಅವರಿಗೆ ಸಾಕಷ್ಟು ಅಪಾರವಾದಂಥ ನಂಬಿಕೆ ಇದೆ. ಇವಾಗ ಪ್ರತಿಯೊಂದು ಕಡೆಗೂ ಅವ್ರು ಓಡಾಡ್ತಾರೆ. ಇಲ್ಲಿ ಅವರ ಒಂದು ಏನು ಅವರ ಹತ್ತಿರದ ಒಬ್ಬ ಏನಂತಾರೆ ಅವರು ಸ್ಟ್ರಾಟಜಿಸ್ಟ್ ದಿಲೀಪ್ ಪಾಂಡೆ ಅವ್ರನ್ನ ಅವ್ರು ಕಳಿಸ್ಕೊಟ್ಬಿಟ್ಟು ಅವ್ರ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಪೃಥ್ವಿ ರೆಡ್ಡಿ ಅವರ ಮೇಲೆ ನಮ್ಮ ಈ ಸಂಸ್ಥಾಪಕರ ಸದಸ್ಯತ್ವದಲ್ಲಿರುವಂತವ್ರು ಪೃಥ್ವಿ ರೆಡ್ಡಿ ಅವರು, ಅವ್ರ ಜೊತೆ ಆಮ್ ಆದ್ಮಿ ಪಾರ್ಟಿ ಸಂಸ್ಥಾಪನೆ ಮಾಡಿದಾಗ್ಲೂ ಸಹ ಇದ್ದಂಥವ್ರು. ಆ ವಿಷಯಕ್ಕೋಸ್ಕರ ಅವ್ರಿಗೆ ಇರುವಂತ ಒಂದು ದೊಡ್ಡ ಭರವಸೆ ಇದೆ. ಇನ್ನು ನಿಮ್ಮ ಟಾಪಿಕ್ ಇದ್ರ ಬಗ್ಗೆ ಬರೋದಾದ್ರೆ, ಮೋದಿಯವರ ಬಗ್ಗೆ ಬರೋದಾದ್ರೆ ನೋಡಿ, ನಾವು ಬಹಳಷ್ಟು ವಿಚಾರವನ್ನು ನೋಡೋದಾದರೆ BJP ಮೊದಲು ಇಲ್ಲಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಎಲೆಕ್ಷನ್ಗೆ ಹೋದರು. ಆವಾಗಲೂ ಸಹ ಅವರಿಗೆ ಬಹುಮತವನ್ನು ತಗೊಳ್ಳಿಕ್ಕೆ ಆಗಲಿಲ್ಲ. ಸಾಕಷ್ಟು ಒದ್ದಾಡಿ 17 MLAಗಳನ್ನು ಅಲ್ಲಿಂದ ಇಲ್ಲಿಂದ ಕಿಡ್ನ್ಯಾಪ್ ಮಾಡಿದ ಮೇಲೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಅಂದರೆ ಕರ್ನಾಟಕದಲ್ಲಿರುವಂತಹ BJP ನಾಯಕರ ವರ್ಚಸ್ಸು ಸಂಪೂರ್ಣವಾಗಿ 0 ಆಗಿದೆ ಇವತ್ತು. ಅದರ ಮೇಲೆ ಒಂದು 40% ಕಮಿಷನ್ ಬೇರೆ ತಾಗಿಕೊಂಡಿರುವಂಥ ಒಂದು ವಿಚಾರ. ಈ ಒಂದು ಕಂಪ್ಲೀಟಾಗಿ 3.5 ವರ್ಷದಲ್ಲಿ ಕರ್ನಾಟಕದ ನಾಯಕತ್ವ ಸಂಪೂರ್ಣವಾಗಿ ವಿಫಲ ಆಗಿದೆ. ಕರ್ನಾಟಕದಲ್ಲಿ ಲೀಡರ್ಸೇ ಇಲ್ಲ. ಇವತ್ತು ಮೋದಿ ಬಿಟ್ರೆ, ಮೋದಿಯವರ ಒಂದು ಕಾಲು ಹಿಡ್ಕೊಳ್ಳೋದು ಬಿಟ್ರೆ ಬಿಜೆಪಿಗೆ ಈಗ ಸದ್ಯದಲ್ಲಿ ನಾನು ಅದನ್ನೇ ನರೇಂದ್ರ ಮೋದಿ ಅವರ ಒಂದು ಆಗಮನಕ್ಕೆ ಇಷ್ಟೊಂದು ಕಾಂಗ್ರೆಸ್ ಅವರಿಗೆ ಕಂಟಿನ್ಯೂಸ್ ಪ್ರೋಗ್ರಾಮ್ಗಳನ್ನ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಇವತ್ತು ಇವರಿಗೆ ಬಿಜೆಪಿ ಅವರಿಗೆ ನರೇಂದ್ರ ಮೋದಿ ಅವರ ಚೆಹರೆ, ಅವರ ಮುಖವನ್ನು ತೋರಿಸ್ಕೊಳ್ದೆ ಎಲೆಕ್ಷನ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ವಿಧಾನಸಭೆಗೂ ಮತ್ತೆ ನೋಡಿ ತಪ್ಪೇನಿಲ್ಲ, ನಮ್ಗೆ ಯಾವುದೇ ತರದ ಈರ್ಷ್ಯ ಇಲ್ಲ. ನಾವಿರುವಂತದ್ದು ಏನು ಅಂತಂದ್ರೆ, ಪ್ರಧಾನಮಂತ್ರಿ ಅವರು ಒಬ್ರು ಯಾವ್ದಾದ್ರು ಒಂದು ರಾಜ್ಯಕ್ಕೆ ಹೋಗ್ಬೇಕು, ಬೆಂಗಳೂರಿಗೆ ಬರ್ತಾರೆ ಅಂತ ಅನ್ಕೊಳ್ಳಿ. ಸಂಪ್ರದಾಯ ಏನಿದೆ, ಒಬ್ರು ಪ್ರಧಾನ ಆದವರು ಒಂದು ರಾಜ್ಯಕ್ಕೆ ವಿಸಿಟ್ ಮಾಡ್ತಾರೆ ಅಂತಂದ್ರೆ 100 ಯೋಜನೆಗಳ ಪಟ್ಟಿ ಇರಬೇಕು. ಬೆಳಿಗ್ಗೆ ಹೋಗಿ ಮಧ್ಯಾಹ್ನಕ್ಕೆ ವಾಪಸ್ ಡೆಲ್ಲಿಗೆ ಹೋಗೋದಲ್ಲ, ಮಾಡ್ಕೊಂಡು ಬರ್ತಾರೆ. ಎಲೆಕ್ಷನ್ ಅಂತ ಓಕೆ, ಸಹಜವಾಗಿ ನನ್ಗೆ ಇದು ಒಂದು ಪ್ರಶ್ನೆ ಇದೆ, ಕಾಂಗ್ರೆಸ್ ವಕ್ತಾರನ ಕೇಳಿಕ್ ಬಯಸ್ತೀನಿ. ಸಂಕೇತ್ ಏಣಗಿ ಸರ್, ಇಲ್ಲಿ ಪ್ರಧಾನಮಂತ್ರಿಗಳು ಒಂದು ರಾಜ್ಯಕ್ಕೆ ಇಷ್ಟೊಂದು ಬಾರಿ ಯಾಕೆ ಬರ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ನಿಮ್ದು, ಅಥವಾ ಕಷ್ಟ ಕಾಲದಲ್ಲಿ ಬರ್ಲಿಲ್ಲ ಅನ್ನುವಂಥದ್ದ, ಅಥವಾ ಜಾಸ್ತಿ ಬಾರಿ ಬಂದಷ್ಟು ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಆತಂಕ ಇದೆಯಾ ಕಾಂಗ್ರೆಸ್ಗೆ? ಮೋದಿ ಅವರು ಎಷ್ಟು ಸಲ ಬಂದಿದ್ದಾರೆ, ಯಾವ ಕಾರಣಕ್ಕೆ ಬಂದಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿರುವಂತ ವಿಚಾರ. ಮೋದಿ ಅವರು ಎಷ್ಟು ಸಾರಿ ಬಂದ್ರು ಕೂಡ, ಏನ್ ಡಬಲ್ ಇಂಜಿನ್ ಅಂತ ಇಲ್ಲಿಂದ ಏನ್ ಹೇಳಿದ್ರು ಕೂಡ, ಅಲ್ಲಿಂದ ಅವ್ರು ಹೇಳಿದ್ರು ಕೂಡ ರಾಜ್ಯದ ಜನತೆಗೆ ನಯಾ ಪೈಸೆ ಪ್ರಯೋಜನ ಆಗಿಲ್ಲ. ಕೋವಿಡ್ ಟೈಮ್ನಲ್ಲೂ ಆಗ್ಲಿ, ಕೋವಿಡ್ಗಿಂತ ಮುಂಚೆ ಆಗ್ಲಿ, ಕೋವಿಡ್ ನಂತರನೂ ಆಗ್ಲಿ ಮೋದಿ ಅವರಿಂದ ಏನೂ ಪ್ರಯೋಜನ ಆಗಿಲ್ಲ. GST ದುಡ್ಡು ಕೊಡ್ಬೇಕಾಗಿತ್ತು, ಅದನ್ನ ಪೂರ್ತಿ ಇನ್ನೂ ವಾಪಸ್ ಕೊಟ್ಟಿಲ್ಲ ಅನ್ನೋದನ್ನು ಅದು ಒಂದು ಜನರಿಗೆ ಗೊತ್ತಿರುವಂತ ವಿಚಾರ. ಪೆಟ್ರೋಲ್ ಬೆಲೆ ಮತ್ತೊಂದು ಸಬ್ಸಿಡಿ ಇವನ್ನೆಲ್ಲ ದೊಡ್ಡ ದೊಡ್ಡ ಘೋಷಣೆ ಮಾಡಿ ಯಾವ್ದನ್ನು ಕೊಡ್ಲಿಲ್ಲ. ಬೆಲೆ ಏರಿಕೆ ಬಗ್ಗೆ ಮೋದಿ ಅವರು ಮಾತನಾಡೋದೇ ಇಲ್ಲ. ಆ ನಂತರ ರೈತರ ಆತ್ಮಹತ್ಯೆ ಬಗ್ಗೆ ಮಾತನಾಡೋದಿಲ್ಲ. ರೈತ ವಿರೋಧಿ ಕೆಲವೊಂದು ಕಾಯ್ದೆಗಳನ್ನು ತೆಗೆದ್ರು, ಆ ನಂತರ ಅದನ್ನ ವಾಪಸ್ ಪಡೆದ್ರು, ಅದ್ರ ಬಗ್ಗೆ ಮೋದಿ ಅವರು ಮಾತನಾಡೋದಿಲ್ಲ. ಮೋದಿ ಅವರು ತಮಗೆ ಏನ್ ಬೇಕೋ ಅದನ್ನಷ್ಟು ಮಾತನಾಡಿ ಬಣ್ಣದ ಲೇಪನ ಹಚ್ಚಿ ಹೋಗ್ತಾರೆ. ಮೋದಿ ಅವರು ಬರೋದ್ರಿಂದ ಕಾಂಗ್ರೆಸ್ಗಾಗ್ಲಿ ರಾಜ್ಯದ ಜನರಲ್ ಆಗ್ಲಿ ಏನು ಕಿಂಚಿತ್ತು ಬದಲಾವಣೆ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಮೋದಿ ಅವರು ಬರ್ತಾರೆ ಹೋಗ್ತಾರೆ ಅನ್ನೋ ಮಟ್ಟಕ್ಕೆ ಜನನೂ ಇದಾರೆ. ಮೋದಿ ಅವರು ಬರ್ತಾರೆ ಹೋಗ್ತಾರೆ, ಒಂದ್ 4 ಮಾತು ಮಾತಾಡಿ ಹೋಗ್ತಾರೆ, ಅದಕ್ಕೆ ಚಪ್ಪಾಳೆ ತಟ್ತಾರೆ 10 ಜನ ಅಂತ ಹೇಳಿ ಜನರಿಗೂ ಗೊತ್ತಿದೆ. ಏನು ವೋಟ್ ಬರಲ್ಲ. ಮೋದಿ ಫೇಸ್ ವ್ಯಾಲ್ಯೂ ಈಗೆಲ್ಲ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಮೋದಿ ವೇವ್ ಮೊದಲಿಗೆ ನಡೆದಿತ್ತು, ಮೊನ್ನೆನೂ ಕೂಡ ಮೋದಿ ವೇವ್ ಅಂತ ಏನು ಹೇಳ್ಕೊಂಡು ಓಡಾಡಿದ್ರು ಬಿಜೆಪಿ ಅವರು. 2019 ಚುನಾವಣೆಯಲ್ಲೂ ಕೂಡ 18 ಚುನಾವಣೆಯಲ್ಲೂ ಕೂಡ ಏನು ಫುಲ್ ಮೆಜಾರಿಟಿ ಬರ್ಲಿಲ್ಲ.
ಮೋದಿ ವೇವ್ ಕರ್ನಾಟಕದಲ್ಲಿ ಎಂದು ನಡೆದಿಲ್ಲ, ನಡೆಯೋದೂ ಇಲ್ಲ. ಅಲ್ಲ 18 ಹೇಳಿದ್ರೆ 19 ಹೇಳಿಲ್ಲ ನೀವು. ಏನಂದ್ರೆ ಮೊನ್ನೆ ಬಾರಿ ಮೊನ್ನೆ ಬಾರಿ ಮೋದಿ ವೇವ್ ಅಂತ ಹೇಳ್ಕೊಂಡೇನೆ 104ಕ್ಕೆ ಬಂದತ್ತಿದ್ರು. ಈ ಸಲ ಮೋದಿ ವೇವ್ ಇಲ್ಲ, ಮೋದಿನೂ ಇಲ್ಲ ಅಂದ್ರೂ ಕೂಡ ಇವ್ರಿಗೆ ಒಂದು 40-50ಕ್ಕೆ ಬರ್ತಾರೆ. ಮರ್ಯಾದೆ ಕಳ್ಕೋಬಾರ್ದು, 2ನೇ ಸ್ಥಾನಕ್ಕಾದ್ರೂ ಬರಬೇಕು ಅಂತ ಹೇಳ್ಬಿಟ್ಟು ಮೋದಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲ ಅಂದ್ರೆ ವಿರೋಧ ಪಕ್ಷದ ಅದೆಲ್ಲ ಪ್ರೂವ್ ಆಗುತ್ತೆ ಬಿಡಿ ಸರ್. ಮೋದಿ ವೇವ್ ಇತ್ತೋ ಇಲ್ವೋ ಅನ್ನುವಂಥದ್ದು ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಇವ್ರ ಸ್ಟ್ರಾಟಜಿ ಇದೆಯಲ್ಲ ಬಿಜೆಪಿದು, ಅಂದ್ರೆ ಮೋದಿ ಅವರು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ನೆಕ್ಸ್ಟ್ ಮಧ್ಯ ಕರ್ನಾಟಕ ಒಂದೊಂದೇ ಕಡೆ ಪ್ರಚಾರ ಮಾಡ್ತಿರುವಂಥದ್ದು. ಅಮಿತ್ ಶಾ ಅವರು ಕೂಡ ಅಷ್ಟೇ ಹಳೆ ಮೈಸೂರು ಭಾಗ, ಅದಾದ್ಮೇಲೆ ಕರಾವಳಿ ಕರ್ನಾಟಕಕ್ಕೆ ಹೋಗಿರೋದು. ಇನ್ನು ಸ್ಪೆಷಲಿ JP ನಡ್ಡಾ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಿತ್ತೂರು ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾರೆ, ಮಧ್ಯ ಕರ್ನಾಟಕದಲ್ಲಿ ಪ್ರವಾಸವನ್ನು ಮಾಡ್ತಾರೆ. ಇದು ವ್ಯವಸ್ಥಿತವಾದಂಥ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ, ಬೇರೆ ಪಕ್ಷಗಳು ಎಷ್ಟರ ಮಟ್ಟಿಗೆ ಇದನ್ನ ಅನುಸರಿಸಬೇಕಾಗಿದೆ ಅನ್ನುವಂಥ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಇದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವೆಲ್ಕಮ್ ಬ್ಯಾಕ್. ಮೋದಿ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇದ್ವಿ, ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಚುನಾವಣೆಯನ್ನ ಎದುರಿಸಲಾಗ್ತಾ ಇದೆ ಅಂತ. ಚರಣ್ ಗೌಡ್ರೆ, ಮೇಯ್ನ್ ಆಗಿ ಯಾರು ಈಗ ಬಿಜೆಪಿ ಅಂತ ಬಂದಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ನಾನು ಆಗ್ಲೇ ಬ್ರೇಕ್ಗಿನ್ನ ಮುಂಚೆ ಹೇಳ್ತಾ ಇದ್ದೆ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗ, ಕರಾವಳಿ ಕರ್ನಾಟಕ, ಇಲ್ಲೆಲ್ಲನೂ ಕೂಡ ಒಬ್ಬೊಬ್ಬರೇ ನಾಯಕರು ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಒಂದು ದೊಡ್ಡ ಸಮಾವೇಶಗಳು, ರ್ಯಾಲಿಗಳನ್ನ ಮಾಡುವ ಮುಖಾಂತರ ಮೋದಿನೋ ಅಮಿತ್ ಶಾನೋ ಯಾರೋ ಒಬ್ಬರನ್ನ ಕರೆಸ್ಕೊಂಡು ಬಿಜೆಪಿ ಒಂದು ಯತ್ನವನ್ನ ಮಾಡ್ತಾ ಇದೆ. ಆದ್ರೆ JDS ಏನ್ ಮಾಡ್ತಾ ಇದೆ, ಕುಮಾರಣ್ಣ ಒಬ್ಬರನ್ನೇ ಬಿಟ್ಟು ಅದೇ ಮೈನಸ್ ಪಾಯಿಂಟ್ ಆಗ್ಬಿಟ್ಟಿದ್ಯಾ? ಈಗ ಮೋದಿ ಕೇಂದ್ರಿತ ಅಂತ ಹೇಳ್ತಾ ಇದೀವಿ, ನಿಮ್ದು ಅದೇ ತಾನೇ ಆಗ್ತಾ ಇರೋದು? ಒಂದು ನಿಮಿಷ ನೋಡಿ ಸರ್, ರೀಜನಲ್ ಪಾರ್ಟೀಸ್ ಆರ್ ಡಿಫ್ರೆಂಟ್, ನ್ಯಾಷನಲ್ ಪಾರ್ಟೀಸ್ ಆರ್ ಡಿಫ್ರೆಂಟ್. ಜಗನ್ ಪಾರ್ಟಿನಲ್ಲಿ, YSR ಪಾರ್ಟಿನಲ್ಲಿ ಜಗನ್ನೇ ಇರ್ತಾರೆ, ಜಗನ್ನೇ ಕ್ಯಾಂಪೇನಿಂಗ್ ಮಾಡ್ತಾರೆ. ಸ್ಟಾಲಿನ್ ಪಾರ್ಟಿಲಿ ಸ್ಟಾಲಿನ್ನೇ ಮಾಡ್ತಾರೆ, TMCನಲ್ಲಿ ಮಮತಾ ಬ್ಯಾನರ್ಜಿನೇ ಮಾಡ್ತಾರೆ. ನಾವು ಇನ್ನೊಬ್ಬರನ್ನ ಯಾರನ್ನೂ ಕರ್ಕೊಂಬರಲ್ಲ. ಕನ್ನಡಿಗರಿಗೆ, ಕನ್ನಡಕ್ಕೆ ಹೋರಾಟ ಮಾಡಿದವರು, ಈ ಕನ್ನಡ ಇದು ಜಲದ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಹೋರಾಟ ಮಾಡಿರೋರು, ಸನ್ಮಾನ್ಯ ದೇವೇಗೌಡರ ಯೋಜನೆಗಳು ಸಾವಿರಾರು ಇದೆ ಈ ಕನ್ನಡಿಗರಿಗೆ. ನಾವು ಹೋಗ್ಬಿಟ್ಟು ಮೋದಿ ಅದನ್ನು ತಲುಪಿಸೋದ್ರಲ್ಲಿ ವಿಫಲ ಆಗ್ತದೆ. ಏನು ವಿಫಲ ಆಗ್ತದೆ? ಒಂದು ನಿಮಿಷ 2008ರಿಂದ ಈ ಕಡೆ ನೀವು ರಾಜಕಾರಣ ನೋಡಿ ಸರ್. 2008 ರಾಜಕಾರಣ ಯಾವುದೋ ಒಂದು ವಚನಭ್ರಷ್ಟ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪನವ್ರು ಹೋದ್ರು. ಅವತ್ತೇನು ಮೋದಿ ಅವರು ಈ ದೇಶಕ್ಕೆ ಇರಲಿಲ್ಲ. ಅವತ್ತು 110 ಸೀಟ್ ಬಂದಿತ್ತು BJP. ಅದು 100% ಯಡಿಯೂರಪ್ಪನವರ ಅನುಕಂಪದ ಮೇಲೆ ಬಂದಿದ್ದಂಥದ್ದು. 2013 ಯಡಿಯೂರಪ್ಪ ಮೈನಸ್ BJP ಇಸ್ ಒರಿಜಿನಲ್ ನಂಬರ್ಸ್ 40, ನಾವು 40, BJPನೂ 40. 2018 ಯಡಿಯೂರಪ್ಪ ಪ್ಲಸ್ ಮೋದಿ ಈಸ್ 104. ಇವತ್ತು ರಾಜಕಾರಣ ನಿಮ್ ಸ್ಟ್ರಾಟಜಿ ಸ್ಟ್ರಾಟಜಿ ಅಲ್ಲಲ್ಲ, ನನ್ನ ಸ್ಟ್ರಾಟಜಿ ಪಂಚರತ್ನ ಸರ್. 5 ಯೋಜನೆಗಳು. ಮೊನ್ನೆ ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ 57 ಮತ್ತೆ ದಾಟ್ಲೇ ಇಲ್ಲ. ಇರಿ ಸರ್, ನಾನು ಒಂದು ಹೇಳೋದು 2004 ಬಂದಿದ್ರೆ ಮತ್ತೆ ದಾಟ್ಲೇ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಇತಿಹಾಸದ ಪ್ರಾಬ್ಲಮ್ ಇದೆ. 410 ಇದ್ದಿದ್ದು ಕಾಂಗ್ರೆಸ್ 40 ಸೀಟಿಗೆ ಬಂದಿದೆ. ಫಸ್ಟ್ ಅವ್ರ ಮನೆ ನೋಡ್ಕೊಳ್ಳಿ ಸಿದ್ದರಾಮಯ್ಯದ್ದು. ಅಲ್ಲ, ಈಗ ನಿಮ್ಮ ಮನೇಲೂ ಹಂಗೆ ಇದೆಯಲ್ಲ ಸರ್. ಒಂದ್ ನಿಮಿಷ, ನಮ್ದು 57ರಿಂದ 37 ಡಸಂಟ್ ಹ್ಯಾವ್ ಬಿಗ್ ಇಂಪ್ಯಾಕ್ಟ್. ಸಿದ್ದರಾಮಯ್ಯ ಅವ್ರದ್ದು ಈ ದೇಶದಲ್ಲಿ ಕಾಂಗ್ರೆಸ್ 410 40 ಬಂದಿದೆ. ಸಿದ್ದರಾಮಯ್ಯ ಅವರು ಅದಕ್ಕೆ ಯೋಚನೆ ಮಾಡಲಿ. ಸಿದ್ದರಾಮಯ್ಯನವರು 160 ಭಾಗ್ಯಗಳು ಕೊಟ್ಟೆ ಅಂತ 160 ಭಾಗ್ಯ ಕೊಟ್ಟು 130 ಸೀಟ್ನ 78ಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ನೋಡ್ಕೊಂಡ್ಲಿ. ಮುಖ್ಯಮಂತ್ರಿಯಾಗಿ 160 ಭಾಗ್ಯ ಕೊಟ್ಟು ಸಿದ್ದರಾಮಯ್ಯ ಒಂದ್ ಕಡೆ 35,000ದಿಂದ ಸೋಲ್ತಾರೆ, ಒಂದ್ ಕಡೆ 1,500 ಲೀಡಿಂಗ್ ಬರ್ತಾರೆ. ಸಿದ್ದರಾಮಯ್ಯನ ಅಸ್ತಿತ್ವವನ್ನು ನೋಡ್ಕೊಂಡ್ಲಿ. ಸಿದ್ದರಾಮಯ್ಯನವ್ರಿಗೆ ಏನ್ ಬೇಕಾಗಿರೋದು ಅಂದ್ರೆ, ಸಿದ್ದರಾಮಯ್ಯನವ್ರಿಗೆ ಕನ್ನಡಿಗರ ಹಿತ ಅಲ್ಲ. ಒಂದು JDS ಪಕ್ಷ ನಿರ್ನಾಮ ಆಗಬೇಕು, ಇನ್ನೊಂದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು. ಇದು ಅಜೆಂಡಾ ಕಾಂಗ್ರೆಸ್ಗೆ, ಅಥವಾ ಕಾಂಗ್ರೆಸ್ ಪಕ್ಷನ ಈ ದೇಶದಲ್ಲಿ ರಾಜ್ಯದಲ್ಲಿ ಕಟ್ಟಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಸಿದ್ಧಾಂತವೇ ಅಲ್ಲ. ಓಕೆ ನಾನು ಸಂಕೇತೇನಗಿ ಅವರೇ, ಈಗ ಡಬಲ್ ಇಂಜಿನ್ ಟ್ರಂಪ್ ಕಾರ್ಡ್ ಅನ್ನುವಂಥದ್ದನ್ನು ಹೇಳುವಂತ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ, ಹಾಗೆ ಚರಣ್ ಗೌಡ್ರು ಹೇಳ್ತಾ ಇದ್ರು, ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರಿ. ಇದೆಲ್ಲವನ್ನು ಮಾತಾಡಬೇಕಾಗಿತ್ತು ಮೋದಿ ಅವರು ಅಂತ. ಈ ವಿಚಾರಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಇದುವರೆಗೂ ಏನಾದರೂ ಕಾಂಗ್ರೆಸ್ ಯಶಸ್ವಿ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಕಾಂಗ್ರೆಸ್ ಸಂಪೂರ್ಣ ಪ್ರಯತ್ನ ಮಾಡಿದೆ, ಕಾಂಗ್ರೆಸ್ ಯಶಸ್ವಿ ಆಗಿದೆ. ಹಾಗಾಗಿಯೇ ಬಿಜೆಪಿ ಇಲ್ಲಿವರೆಗೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋದಕ್ಕೆ ತಯಾರಾಗ್ತಾ ಇಲ್ಲ. ಇದು ಮೊದಲನೇದು. ಮತ್ತೆ ಎರಡನೇದ್ದು, ಮೋದಿಯವರು ಪದೇ ಪದೇ ಬರ್ತಾ ಇರೋದು ಈ ಬಿಜೆಪಿಯನ್ನ ಸೋಲಿನಿಂದ
ಈ ಬಚಾವ್ ಮಾಡೋದಕ್ಕೆ ಅಥವಾ ಇವರ ಮರ್ಯಾದೆ ಹೋಗ್ತಾ ಇರೋದನ್ನ ತಡೆ ಹಿಡಿಯೋದಕ್ಕೆ ಹೊರತಾಗಿ ಬಿಜೆಪಿಯನ್ನು ಗೆಲ್ಲಿಸೋದಕ್ಕಲ್ಲ, ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಅವ್ರಿಗೆ ಸಾಧ್ಯವೇ ಆಗೋದು. ಹೀನಾಯ ಸೋಲು ಅನುಭವಿಸುತ್ತಿರ್ಲಿ, ಹೀನಾಯ ಸೋಲದಿಂದ ಬಿಜೆಪಿಯನ್ನ ಪಾರ್ ಮಾಡಲು ಇವರು ಮೋದಿಯವರು ಬರ್ತಾ ಇರೋದು. ಹಾಗಾಗಿ ಮೋದಿಯವರ ಬರುವಿಕೆ ಅಥವಾ ಹೋಗುವಿಕೆಯಿಂದ ಬಿಜೆಪಿಗಂತೂ ಯಾವುದೇ ಲಾಭವೇ ಇಲ್ಲ. ಅಂದ್ರೆ ಏನು, ಇವ್ರ ಸೋಲಿನಿಂದ ಏನು ಮುಜುಗರ ಅನುಭವಿಸೋ ಪರಿಸ್ಥಿತಿ ಬರ್ತಿತ್ತು, ಅಷ್ಟೊಂದು ಸೋಲನ್ನ ಇವರು ಕಡಿಮೆ ಮಾಡ್ಕೋಬಹುದು ಅನ್ನೋದಕ್ಕೆ ಹೊರತಾಗಿ ಮತ್ತೊಂದು ಏನು ಜನರಿಗೂ ಲಾಭವಿಲ್ಲ. ಕಾಂಗ್ರೆಸ್ ಪಕ್ಷಕ್ಕಂತೂ ಏನು ಅದ್ರ ಬಗ್ಗೆ ಕಿಂಚಿತ್ತು ವ್ಯತ್ಯಾಸನೂ ಆಗೋದಿಲ್ಲ. ಮತ್ತೆ ನಮ್ಮ JDS ಸಮಿತ್ರರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವ್ರು ಹಾಗೆ, ಸಿದ್ದರಾಮಯ್ಯನವ್ರು ಹೀಗೆ, DK ಶಿವಕುಮಾರ್ ಅವ್ರ ಹಾಗೆ, DK ಶಿವಕುಮಾರ್ ಅವ್ರ ಹೀಗೆ. ಇವರು ನಮ್ಮ ಬಗ್ಗೆ ಮಾತನಾಡ್ಲಿ, ಯಾಕಂದ್ರೆ ಯಾರಿಗೆ ಮಾತನಾಡೋದಕ್ಕೆ ಬೇರೆ ದಾರಿನೇ ಇಲ್ವಾ, ತಮ್ಮ ಅಸ್ತಿತ್ವದ ಬಗ್ಗೆ ಹೋರಾಟ ಯಾರು ಮಾಡ್ತಾ ಇದ್ರು ಅವ್ರ ಬಗ್ಗೆ ಮಾತಾಡ್ಲಿ, ನಮಗದ್ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು ಮುಖ್ಯವಾದ 10 ಹಲವು ಪ್ರಶ್ನೆಗಳನ್ನ ಬಿಜೆಪಿ ಸರ್ಕಾರಕ್ಕೆ. ನೀವು ಪೋಲ್ ಪ್ರಾಮಿಸಸ್ ಏನ್ ಮಾಡಿದ್ರಿ, ಎಷ್ಟನ್ನ ನೀವು ಬಗೆಹರಿಸಿದ್ರಿ, ಅದನ್ನ ಈಡೇರಿಸಿದ್ರಿ, ಅದ್ರ ಬಗ್ಗೆ ಮೋದಿಯವರು ಉತ್ತರ ಕೊಡ್ತಾರ? ಉತ್ತರ ಕೊಡ್ಲಿ ಅಂತ ನಮ್ಮ ಆಗ್ರಹ, ಕೊಡ್ಲಿ. ಮತ್ತೆ ಪ್ರೈಸ್ ರೈಸ್ ಬಗ್ಗೆ ಉತ್ತರ ಕೊಡ್ತಾರ? ಕೊಡೋದಕ್ಕಾಗೋದಿಲ್ಲ. ರೈತ ವಿರೋಧಿ ಕಾಯ್ದೆಗಳು ಏನಿದ್ವಲ್ಲ, ರೈತರ ಪರವಾಗಿ ಅಂತೇಳಿ ಏನು ಬಿಂಬಿಸಿದ್ರು ಮುಂಚೆ, ನಂತರ ಅದನ್ನ ವಾಪಸ್ ತೆಗೆದ್ರಲ್ಲ. ಯಾವ ಕಾರಣಕ್ಕೆ ರೈತರ ಪರವಾಗಿ, ಯಾವ ಕಾರಣಕ್ಕೆ ರೈತ ವಿರೋಧಿ ಅನ್ನೋದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರ? ಮುಕ್ತವಾಗಿ ಮಾಡೋದಿಲ್ಲ. ರೈತರ ನನ್ಗೆ ಇನ್ನೊಂದು ಪ್ರಶ್ನೆ ಇದೆ ಸಂಕೇತ್ ಅಣಗಿ ಅವರೇ. ಈಗ ನೀವು ಎಲೆಕ್ಷನ್ಗೂ ಮುಂಚೆ ಅಂದ್ರೆ ಇನ್ನೊಂದು 2 ತಿಂಗಳು ಎಲೆಕ್ಷನ್, ಈಗ ಆಲ್ರೆಡಿ ಒಂದು 6-7 ತಿಂಗಳಿಂದನೂ ಪ್ರಮುಖವಾಗಿ ತುಂಬಾ ಟ್ರೈ ಮಾಡ್ತಾನೆ ಇದ್ದೀರಾ ಬಿಜೆಪಿಯನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ. ರಾಜ್ಯದ ನಾಯಕರನ್ನು ಒಂದು ಹಂತಕ್ಕೆ ಕಟ್ಟಿ ಹಾಕಿದ್ದೀರಾ, ಅದರಲ್ಲೂ ಪ್ರಮುಖವಾಗಿ ಹಗರಣಗಳು, ಭ್ರಷ್ಟಾಚಾರದ ವಿಚಾರವನ್ನ ಪ್ರಸ್ತಾಪ ಮಾಡಿ ಇದೆಲ್ಲವೂ ಕೂಡ ಮೋದಿಯವರು, ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ನೆಪಥ್ಯಕ್ಕೆ ಸರಿತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಕಾಂಗ್ರೆಸ್ ಜನರ ಸಮಸ್ಯೆಗಳನ್ನ ಎತ್ತಾ ಇದೆ. ಅದು ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ, ಅದು ಜನರ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆ. ಇದು ಮೊದಲನೇದು. ಇದು ಬಿಜೆಪಿ ಅವರು ಯಾವ ರೀತಿ ಬಿಂಬಿಸ್ತಾ ಇದ್ರು ಇಷ್ಟ ದಿನ ಅಂತಂದ್ರೆ, ಕಾಂಗ್ರೆಸ್ನವ್ರು ಏನಾದ್ರೂ ಪ್ರಶ್ನೆ ಎತ್ತಿದ್ರೆ ಅದು ಜನಸಾಮಾನ್ಯರ ಪ್ರಶ್ನೆ ಅಲ್ಲ, ಅದು ಕಾಂಗ್ರೆಸ್ಸಿನ ಪ್ರಶ್ನೆ ಅನ್ನೋ ತರ ಬಿಂಬಿಸ್ತಾ ಇದ್ರು. ಈಗ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಿದೆ, ಜನಸಾಮಾನ್ಯರ ಪರವಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ, ಜನಸಾಮಾನ್ಯರ ಸಮಸ್ಯೆಗಳನ್ನ ಎತ್ತಿ ಹೇಳ್ತಾ ಇದೆ. ಸಾಕಾಗಿದೆ. ನವೀನ್ ಸರ್, ಇಲ್ಲಿ ಬಿಜೆಪಿ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ. ಇವನ್ HD ಕುಮಾರಸ್ವಾಮಿ ಅವರ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಅಷ್ಟೇ ಅಗ್ರೆಷನ್ ಆಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗ ಅಂತ ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿ ಪ್ರಭಾವವನ್ನ ಬೀರುತ್ತೆ ಅಂತ ಅನ್ಸುತ್ತೆ ಈ ಬಾರಿ? ಯಾಕೆಂದ್ರೆ ನೀವು 150 ಟಾರ್ಗೆಟ್ ಅಂತ ಅನ್ಕೊಂಡು ಹೋಗ್ತಾ ಇದ್ದೀರಾ, ಆಮೇಲೆ ಬಹುಮತವನ್ನ ಪಡ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳು ಮಾಡ್ತಾ ಇರುವಂಥದ್ದು. ಅದಕ್ಕೆ ಮೇಯ್ನ್ ಆಗಿ ಹಳೆ ಮೈಸೂರು ಭಾಗ ಪ್ಲಸ್ ಆದ್ರೆ ಮಾತ್ರನೇ ಸಾಧ್ಯ ನಿಮಗೆ. ನೋಡಿ, ಈ ಸಾರಿ ವಿಶೇಷವಾದಂಥ ಗಮನವನ್ನು ನಾವು ಹಳೆ ಮೈಸೂರು ಭಾಗ ಕೊಟ್ಟಿದ್ದೀವಿ. ವಿಶೇಷವಾಗಿ ನಾವು ಈ ಭಾಗದಲ್ಲಿ ಎಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು, ಯಾಕಂದರೆ ಆ ಭಾಗದಲ್ಲಿ ಎರಡೂ ಪಕ್ಷಗಳಿಗೆ ಹಿಂದೆ ಓಟ್ ಹಾಕಿ ಏನಾಗಿದೆ ಅಂತ ಅವ್ರು ನೋಡಿದ್ದಾರೆ. JDSಗೆ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. BJP ನಾವು ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಈಗ ಏನು ಮಾಡಿದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು. ಈಗ ಬೆಂಗಳೂರಿಂದ ಕಾಂಗ್ರೆಸ್ನವ್ರು ಹೋದರೂ ಅಷ್ಟೇ ಟೈಮ್ ತಗೊತಾ ಇತ್ತು ಹಿಂದೆ, JDSನವ್ರು ಹೋದರೂ ಅಷ್ಟೇ ಟೈಮ್ ತಗೊತಾ ಇತ್ತು ಹಿಂದೆ. ಈಗ ಹೈವೇ ಏನು ರೆಡಿ ಆಗಿದೆ, ಈಗ ಎಷ್ಟು ಅವರು ಸೇವ್ ಆಗ್ತಾ ಇದೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ. ಬೆಂಗಳೂರಿಂದ ಮೈಸೂರಿಗೆ ಲಕ್ಷಾಂತರ ಜನ ಓಡಾಡ್ತಾರೆ. ಹೈವೇ ಒಂದೇ ಸಾಕ ಎಲೆಕ್ಷನ್ ಗೆಲ್ಲಕ್ಕೆ ಅಂತ? ಖಂಡಿತ ಇಲ್ಲ. ಅದ್ರ ಜೊತೆಗೆ ಈಗ ನಾವು ಮೈ ಶುಗರನ್ನು ಓಪನ್ ಮಾಡಿದ್ದೀವಿ. ಇದು ಎರಡೂ ಸರ್ಕಾರ ಹಿಂದೆ ಇವೆರಡೂ ಪಕ್ಷಗಳು ಸೇರಿ ಹಾಳ್ಗೆ ಎಳೆದಿದ್ದಂಥ ಮೈ ಶುಗರು ರೈತರಿಗೆ ಜೀವನಾಡಿ ಆಗಿದ್ದಂಥ ಸಕ್ಕರೆ ಕಾರ್ಖಾನೆ ಪೂರ್ಣವಾಗಿ ನಾವು ಪುನಶ್ಚೇತನ ಮಾಡುವಂಥ ಕೆಲಸ ಮಾಡಿದ್ದೀವಿ. ಕಬ್ಬಿಗೆ ಏನೋ ಆ ಭಾಗದಲ್ಲಿ ಹೆಚ್ಚು ರೈತರು ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈಗ ಅವ್ರ ಬದುಕನ್ನು ಚೇಂಜ್ ಮಾಡುವಂಥದ್ದು ಮಾಡಿದ್ದೀವಿ. ಈಗ ನಮ್ಮ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಕಿಸಾನ್ ಸನ್ಮಾನ್ ನಿಧಿ ಅಂತೇಳಿ. ಎಂಥ ಕೆಟ್ಟ ರಾಜಕಾರಣ ಮಾಡ್ತಾರೆ ಇವರು ಅಂತಂದರೆ, ಇವರು ಹಿಂದೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗ ಕಿಸಾನ್ ಸನ್ಮಾನ್ ನಿಧಿಗೆ ಸರ್ಕಾರಗಳು ಅಂದರೆ ರಾಜ್ಯ ಸರ್ಕಾರಗಳು ರೆಕಾರ್ಡ್ ಕಳಿಸ್ಬೇಕು ಕೇಂದ್ರಕ್ಕೆ. ಇವ್ರು ಎಷ್ಟು ಕೊಟ್ಟಿದ್ರು ಗೊತ್ತಾ? ಇಡೀ ರಾಜ್ಯದ ಬರೀ 57,000 ರೈತರು ಅಷ್ಟೇ ಅಕೌಂಟ್ ಡೀಟೇಲ್ಸ್ನ ಕಳಿಸಿದ್ರು. ಇವತ್ತೆಷ್ಟು ಬರ್ತಾ ಇದೆ ಗೊತ್ತಾ? ಸುಮಾರು 50 ಲಕ್ಷ ರೈತರಿಗೆ ಬರ್ತಾ ಇದೆ ಇಡೀ ರಾಜ್ಯದಲ್ಲಿ. ಇವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರು ಡೀಟೇಲ್ಸ್ ಕೊಟ್ಟರೆ ತಾನೇ ಅಲ್ಲಿಂದ ದುಡ್ಡು ಬರೋದು. ಡೀಟೇಲ್ಸ್ ಕೊಡೋದನ್ನೇ ಬ್ಲಾಕ್ ಮಾಡಿ ಇಟ್ಬಿಡೋದು.
ಕೊಡದೇ ರೈತರಿಗೆ ಇದ್ದಂಗೆ ತಲುಪಬಾರ್ದು ಅಂತ ಅನ್ನೋ ಥರದಲ್ಲಿ ಮೋದಿ ಯೋಜನೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಡಬೇಕು ಅಂತ. ಆಮೇಲೆ ನಮ್ಮ JDSನವ್ರು ಹೇಳ್ತಾ ಇದ್ರು ಪ್ರೂಫ್ ಕೊಡಿ ಎಲ್ಲಿ ಕೊಟ್ಟಿದ್ದಾರೆ ಅಂತ. ಇವರ ಕಾಂಗ್ರೆಸ್ JDSನ ಶಾಸಕ ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಸ್ವಾಮಿಯವರು ಕೇಳಬೇಕಲ್ವಾ ಸದನದಲ್ಲಿ ಬಂದು, ಬೆಳಗಾವಿ ಸದನಕ್ಕೆ ಪೂರ್ತಿ ಬಂದೇ ಇಲ್ಲ, ನಾನು ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದೀನಿ, ನಾನು ಬರೋದಿಲ್ಲ ಅಂತೇಳಿ ಸದನದಲ್ಲಿ ಬಂದು ಇವರು ಕೇಳಬೇಕು, ಎಲ್ಲಿ ಕೊಟ್ಟಿದ್ದೀರಾ, ಎಷ್ಟು ಕೊಟ್ಟಿದ್ದೀರಾ, ಯಾವ ಇಲಾಖೆಯಿಂದ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಕೇಳಬೇಕು. ಮತ್ತೆ ಹೇಳ್ತಾರೆ ಇವರು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಅಂತೇಳಿ. ಇವ್ರು ಏನಾದರೂ ಒಂದು ಸ್ವಲ್ಪನಾರು ಬಜೆಟ್ ಅನ್ನೋಂಥದ್ದು ಏನು ಅಂತ ಓದಿನ ಅರಿವಿದ್ದಿದ್ರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ, ಈ ವರ್ಷ ಫಿಸಿಕಲ್ ಡೆಫಿಸಿಟ್ ಕಳೆದ ಸಾರಿ ಇದ್ದಿದ್ದಕ್ಕಿಂತ 6.5% ಇಳಿದಿದೆ ಫಿಸಿಕಲ್ ಡೆಫಿಸಿಟ್. ಏನಂಗಂದ್ರೆ ಅರ್ಥ, ವಿತ್ತೀಯ ಕೊರತೆ ಕಡಿಮೆ ಆಗಿದೆ ಅಂತಂದ್ರೆ ಸಾಲದ ಹೊರೆ ಕಡಿಮೆ ಆಗ್ತಾ ಇದೆ, ಹೆಚ್ಚು ಸಾಲ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. 2 ವರ್ಷ ದೇಶ ಕೋವಿಡ್ ಅಂತ ಅತ್ಯಂತ ಭೀಕರ ಪರಿಸ್ಥಿತಿಲಿದ್ದಾಗ ಪ್ರತಿಯೊಬ್ಬರೂ ಕೂಡ, ಅವನು ಬಡವ ಆಗಿರ್ಬೋದು, ಬಲಿದ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಅವನಿಗೆ ಉಚಿತವಾದಂಥ ಕೋವಿಡ್ ಲಸಿಕೆಯನ್ನು ಕೊಟ್ಟಿರುವಂಥ ಏಕೈಕ ದೇಶ ಇವತ್ತು ವಿಶ್ವದಲ್ಲಿ ಯಾವುದಾದ್ರೆ ಭಾರತ. ಏನು ಮಾತಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವ್ರಿಗೆ ರಾಜಕಾರಣ ಅಂತಂದ್ರೆ ಬೀದಿಲಿ ನಿಂತ್ಕೊಂಡು ಮೋದಿ ಅವ್ರನ್ನ ಬೈಯೋ ಅಂತದ್ ಬಿಟ್ರೆ ಇವ್ರು ಏನೂ ಮಾಡಲಿಲ್ಲ. ಸ್ವಂತ ಬಲದಂದಿಲ್ಲ, ಎಷ್ಟು ರಾಜ್ಯಗಳನ್ನ ಇವ್ರು ಕಳ್ಕೊಂಡಿದ್ದಾರೆ, ಯಾವ ಕಾರಣಕ್ಕೆ ಕಳ್ಕೊಂಡಿದ್ದಾರೆ, ಅವ್ರ ನಾಯಕರ ಮಧ್ಯೆ ಏನೇನ್ ಆಗ್ತಾ ಇದೆ ಅಂತ ಹೇಳಷ್ಟು ಅವ್ರಿಗೆ ತಾಕತ್ತಿಲ್ಲ. ಚರಣ್ ಗೌಡ್ರಿಗೆ ಪಾಸ್ ಮಾಡ್ತೀನಿ ನಾನು ಅದನ್ನ. ಚರಣ್ ಗೌಡ್ರು ಯಾಕೆಂದ್ರೆ ಅಲ್ಲ ಹೊರಗಡೆ ಬಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಆದ್ರೆ ಸದನದ ಒಳಗಡೆ ಮಾತ್ರ ಪ್ರಸ್ತಾಪ ಮಾಡಲ್ಲ. ಇವರ ಪಕ್ಷದ ಶಾಸಕರುಗಳು ಒಬ್ಬರಾದ್ಮೇಲೆ ಒಬ್ಬ ಇವತ್ತು ಅವ್ರ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ. ಇವ್ರು ನಮ್ಮ ಪಾರ್ಟಿ ಏನ್ ನಡೆಯುತ್ತೆ, ನಮ್ಮ ಪಾರ್ಟಿ ಏನಾಗ್ತಾ ಇದೆ ಅನ್ನೋಂಥ ನಮಗ್ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಇವತ್ತು ಗುಬ್ಬಿ ಅವರು ಅವ್ರ ಪಕ್ಷ ಬಿಟ್ಟಿದ್ದಾರೆ, ಅರಸೀಕೆರೆ ಅವ್ರು ನಿನ್ನೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಶಾಸಕರನ್ನ ಇವ್ರು ಇಟ್ಕೊಳಕ್ ತಾಕತ್ತಿಲ್ಲ ಇವ್ರ ಕೈಯಲ್ಲಿ. ಇವ್ರ ಕೈ ಗೆದ್ದಂತ ಕ್ಷೇತ್ರದಲ್ಲಿರೋ ಶಾಸಕರು ಇವ್ರ ನಾಯಕರ ಮೇಲೆ ಬೇಸರಗೊಂಡು ಇವತ್ತು ಬೇರೆ ಪಕ್ಷದಲ್ಲಿ ಹೋಗಿ ಸೇರ್ತಾ ಇದ್ದಾರೆ. ಸ್ವಂತ ಪಕ್ಷ ಶಾಸಕರು ಈ ತರ ಅಭಿವೃದ್ಧಿ ಕೆಲಸಕ್ಕೆ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ ಅಂತಂದ್ರೆ ರೈತ ಆತ್ಮಹತ್ಯೆ ನಾನು ಚಾಲೆಂಜ್ ಮಾಡ್ತೀನಿ. ರೈತ ಆತ್ಮಹತ್ಯೆ ಎಷ್ಟು ಸಂಖ್ಯೆ ಕಾಂಗ್ರೆಸ್ ಸರ್ಕಾರ JDS ಸರ್ಕಾರ ಏನಾಗಿತ್ತು ಅಂತ ಹೇಳಿ ಅವತ್ತು ಹೇಳ್ಬೇಕು. ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಹೇಳ್ಕೊಂಡು ಒಂದು ಪ್ರಶ್ನೆ ಬರೋದು, ಮಿಸ್ಟರ್ ಮೋದಿಜಿ ಅವರು ಹೇಳ್ತಾರೆ ಐ ಆಮ್ ಅಗೇನ್ಸ್ಟ್ ಫ್ರೀ ಬಿ, ನಾನು ಉಚಿತ ಕೊಡೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ, ಆದ್ರೂ ಅನ್ನಭಾಗ್ಯ ಮಾಡ್ತೀನಿ. ಇವ್ರ ಸ್ಟೇಟ್ಮೆಂಟ್ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಮಾತನಾಡ್ತೀನಿ ಸರ್, ಮಾತನಾಡ್ತೀನಿ. ಇಲ್ಲಿ ಪ್ರಮುಖವಾಗಿ ಚಾಲೆಂಜ್ ಅಂತ ಆಗಿರುವಂತದ್ದು ಕಾಂಗ್ರೆಸ್ JDSಗೆ ಆಗ್ಲಿ ಅಥವಾ ಆಪ್ಗೆ ಆಗ್ಲಿ ಮೋದಿ ಅವರ ಅಥವಾ ಬಿಜೆಪಿನ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆನೂ ಕೂಡ ಮಾತನಾಡೋ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬರ್ತೀವಿ. ಟು ದ ಪಾಯಿಂಟ್. ಚರಣಗೌಡ್ರೆ, ಅವಾಗ್ಲಿಂದ ಮಾತನಾಡ್ತಾ ಇದ್ವಿ. ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ನಾನು ಆವಾಗಲೇ ಸಂಕೇತ ಏನಾಗಿ ಅವ್ರಿಗೆ ಒಂದು ಕೇಳಿದೆ. ಅಂದರೆ ಭ್ರಷ್ಟಾಚಾರ, 40% ಕಮಿಷನು, ಇದೆಲ್ಲದ್ರ ಬಗ್ಗೆನೂ ಕೂಡ ಎಲ್ಲ ಪಕ್ಷಗಳು ಈಗ ಮಾತಾಡ್ತಾನೆ ಇದ್ದಾವೆ. ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಆಡಳಿತ ಪಕ್ಷ ಇದ್ದಂಥ ಟೈಮ್ನಲ್ಲಿ ಪ್ರತಿಪಕ್ಷಗಳು ಅದನ್ನು ಪ್ರಸ್ತಾಪ ಮಾಡ್ತವೆ. ಇದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹೆಚ್ಚಿನ ಬಾರಿ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ನೆಪಥ್ಯಕ್ಕೆ ಸರಿತಾ ಇದೆಯಾ, ಓವರ್ಕಮ್ ಮಾಡ್ತಾ ಇದೆಯಾ ಬಿಜೆಪಿ? ಒಂದು ಅರ್ದಿರೋದಕ್ಕೆ ತೇಪೆ ಹಾಕ್ಬೋದಷ್ಟೇ. ಇದು ಅದೇ ಅಲ್ಲ, ತೇಪೆ ಎಷ್ಟು ಮಟ್ಟಿಗೆ ನಿಂತ್ಕೊಳ್ತದೆ, ಅದು ಎಷ್ಟು ದಿನ ನಿಂತ್ಕೊಳ್ತದೆ ಅನ್ನೋದ್ರ ಮೇಲೆ ಡಿಪೆಂಡು. ಇವರು ಎಷ್ಟು ಯಡಿಯೂರಪ್ಪನವರಿದ್ದಾಗ ಡೈಲಿ ಒಂದೊಂದು ಕರಪ್ಷನ್ ಅಂತ ಬಂತು. ಯಡಿಯೂರಪ್ಪನವ್ರನ್ನ ಬೇರೆ ರೀಸನ್ ಕೊಟ್ಟು ಚೇಂಜ್ ಮಾಡಿದರು. ಅದಾದಮೇಲೆ 40% ಬಂತು. ಇದೇ ಗುತ್ತಿಗೆದಾರರ ಸಂಘದವ್ರು ಬಂದು ಹೇಳಿದ್ರು, ತಿಪ್ಪಾರೆಡ್ಡಿ ಅವರು 20 ಲಕ್ಷ ಇಸ್ಕೊಂಡಿದ್ದು ಪ್ರೂಫ್ ಕೊಟ್ಟರು. ಒಬ್ಬ PWD ಅಧಿಕಾರಿ 10 ಲಕ್ಷ ರೂಪಾಯಿ ತೊಗೊಂಡೋಗಿ ವಿಧಾನಸೌಧದಲ್ಲಿ ಸಿಗಾಕೊಂಡಿದ್ದು. ನೂರಾರು ಕಾರಣಗಳು. ಇವತ್ತು ಎಲ್ಲ ಕಡೆ ಯಾರು ಹೊಸಬರನ್ನ ಇವರು 17 ಜನನ ಕರ್ಕೊಂಡಿದ್ದಾರೆ. ಅವ್ರು ಎಷ್ಟೇ ಕರಪ್ಷನ್ ಮಾಡಿದ್ರು ಇವರು ದೇ ನಾಟ್ ಏಬಲ್ ಟು ಕಂಟ್ರೋಲ್. ಸುಮ್ಮನೆ ಬಂದವ್ರಿಗೆಲ್ಲ ಕೊಟ್ಟರು. ಇಲ್ಲಿ ಪ್ರಾಬ್ಲಮ್ ಏನಿದೆ ಗೊತ್ತಾ ಸರ್, BJPನಲ್ಲಿ ನಿಜವಾಗಿ ದುಡಿದು 4 ಸಲ 5 ಸಲ MLA ಆಗಿ ಗೆದ್ದವ್ರಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ. ಇವರು ಬರೀ ಸರ್ಕಾರ ರಚನೆ ಮಾಡಬೇಕು ಅಂತ ಯಾರೋ 17 ಜನನ ಔಟ್ಸೈಡಿಂದ ಕರೆದು 17 ಜನಕ್ಕೂ ಕೊಟ್ಟು ಸೋತ ಮೋಸ ಅಲ್ಲಲ್ಲ, ಮೋಸ ಅಂತಲ್ಲ ಸರ್. 17 ಜನ ತರಾತುರಿಲಿ ಕರ್ಕೊಂಡು ಯಾರು ನಿಜವಾಗಿ ದುಡಿದವ್ರಿಗೆ ಸಿಕ್ಕಲಿಲ್ಲ. ಎಕ್ಸಾಂಪಲ್ ಯತ್ನಾಳ್ ಎಸ್ ಟೇಕನ್ ಅ ಡಿಫರೆಂಟ್ ಸ್ಟ್ರಾಟಜಿ. ಹೋದ ಸಲ ವೀರಶೈವ ಲಿಂಗಾಯತ ಅಂತ ಏನು ಇದು ಸಿದ್ದರಾಮಯ್ಯ ಅವರು ಮಾಡಲಿಕ್ಕೆ ಹೊರಟಿದ್ರು, ಅದನ್ನು BJPನಲ್ಲೇ ವ್ಯವಸ್ಥಿತವಾಗಾಯಿತು. ಪಂಚಮಶಾಲಿ ಮತ್ತು ವೀರಶೈವರು ಅಂತ ಆಯಿತು. ಈಗ ಪಂಚಮಶಾಲಿಗಳ ಎಫೆಕ್ಟು ಸಾಲಿಡ್ ಆಗಿದೆ. ಯತ್ನಾಳ್ ಅವರು ಒಂದು ವಿರೋಧ ಪಕ್ಷ ಥರ ಆಗಿ ಅವರೇ ಹೇಳ್ಬಿಟ್ರು ಏನೇನು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವ್ರ ಮಗನ ಲಂಚಗಳು ಎಷ್ಟಿದೆ, ಭ್ರಷ್ಟಾಚಾರಗಳು ಎಷ್ಟಿದೆ, ಮಾರಿಷಿಯಸ್ ಅಲ್ಲಿ ತೊಗೊಂಡೋಗಿ ಎಷ್ಟೆಷ್ಟು ದುಡ್ಡು ಹಾಕ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ BJP
ಪಿನಲ್ಲಿ. ಆಮೇಲೆ ಬೊಮ್ಮಾಯಿ ಅವ್ರಿಗೂ ಹೇಳಿದ್ರು, ಬೊಮ್ಮಾಯಿ ಅವರು ಈ ಸರ್ಕಾರ ಸರಿಯಾಗಿ ನಡೆಸ್ತಾನೆ ಇಲ್ಲ, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ನೇ ಗೊತ್ತಿಲ್ಲ ಅಂತ ಅವರೇ ವಿರೋಧ ಪಕ್ಷವಾಗಿ ಹೇಳಿದ್ದು. ಪಂಚಮಶಾಲಿನ ಒಂದು ಕಡೆ ಇಟ್ಕೊಂಡು ಕೂತ್ಕೊಂಡಿರೋದು. ವೀರಶೈವರು ಯಡಿಯೂರಪ್ಪನವರು ಇಲ್ಲದೆ ಇರೋ ವೀರಶೈವರು, ಅಂದರೆ ಅವ್ರಿಗೆ ಆಡಳಿತ ಸಿಕ್ಕಲ್ಲ ಅನ್ನೋ ವೀರಶೈವರು. ಮೋದಿ ಬಂದು ಎಷ್ಟು ಮಟ್ಟಿಗೆ ಕನ್ಸಾಲ್ಟೇಟ್ ಆಗ್ತದೆ ಅನ್ನೋದು ರಿಸಲ್ಟ್ ಬಂದ ನೋಡಬೇಕು. ನನಗೆ ಗೊತ್ತು ಇದ್ದಂಗೆ ಕರ್ನಾಟಕದಲ್ಲಿ 2 ಎಫೆಕ್ಟು, ಯಡಿಯೂರಪ್ಪನವ್ರ ಎಫೆಕ್ಟೇ ಹೊರತು ಮೋದಿಯವರ ಎಫೆಕ್ಟ್ ಇಲ್ಲ. ಮೋದಿಯವರು ಕರ್ನಾಟಕಕ್ಕೆ ಯಾಕೆ ಕೇಂದ್ರೀಕರಿಸ್ಕೊಂತಾರೆ ಮೋದಿ ಮತ್ತು ಅಮಿತ್ ಶಾ ಅವರು ಅಂದರೆ, ಇಲ್ಲಿಂದ ಗೆದ್ರೆ ಒಂದು 10 ರಾಜ್ಯಗಳ ಚುನಾವಣೆ ನಡೆಸಲಿಕ್ಕೆ. ಅಲ್ಲ, ಅವರು ಇದು ಅಂತಲ್ಲ, ತಮಿಳುನಾಡು, ಆಂಧ್ರ, ಪ್ರತಿಯೊಂದು ಅವರು ಈವನ್ ಅಲ್ಲಿ ನಡೆದಂತ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಬಿಟ್ಟಿಲ್ಲ. ಹೈದರಾಬಾದ್ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಕನ್ಸಿಡರ್ ಮಾಡ್ತಾರೆ. ಬಟ್ ಅಲ್ಲಿ ವಿಕ್ಟ್ರಿ ಆಗಲ್ಲ ಅಂತ ಗೊತ್ತು. ಬಟ್ ಕರ್ನಾಟಕ ಕಳ್ಕೊಂಡ್ರೆ ಗೆಲ್ತೀವಿ ಅನ್ನಂಗಿದ್ರೆ ಮಾತ್ರ ಪ್ರಚಾರ ಅಲ್ಲಲ್ಲ, ಗೆಲ್ಲೇಬೇಕು ಅಂತ ಹೊಡ್ತಾರೆ ಎಲ್ಲ ಕಡೆನೂ. ಬಟ್ ಕರ್ನಾಟಕ ಪ್ಲಸ್ ಮಾಡ್ಕೊಂಡ್ರೆ UP ಅಂತ ಸ್ಟೇಟ್ನ 5 ಎಲೆಕ್ಷನ್ ಇಲ್ಲಿಂದನೇ ಮಾಡ್ಬೋದು. ನಮ್ಮ ಹಣಕಾಸು ಬಜೆಟ್ ಇಲ್ಲಿಂದ ದುಡ್ಡು ಎತ್ಕೊಂಡೋಗಿ ಮಾಡೋಂಥ ವ್ಯವಸ್ಥೆ ರಾಷ್ಟ್ರೀಯ ಪಕ್ಷಗಳು ಹಿಂಗೆ ಹೇಳ್ತಾವ. ಇದು ಒಂಥರ ATM ಅಂತ ಹೆಂಗ್ ಯೂಸ್ ಮಾಡ್ಕೊಳ್ತಾರೆ? ATM ಅಲ್ಲಿ ನೀವು 2,000 ಕೋಟಿ ಕೊಟ್ರೆ CM ಆಗ್ಬೋದು. ನೀವು ಕೇಂದ್ರ ಸರ್ಕಾರಕ್ಕೆ ಅರುಣ್ ಸಿಂಗ್ ಬಂದಾಗ ಸೂಟ್ ಕೇಸ್ ಕೊಟ್ಟು ಕಳಿಸ್ತೀರಾ? ಅದ್ ನಾವ್ ಹೇಳಿರೋದಲ್ಲ. ಅವ್ರ ಪಕ್ಷದವರೇ ಸೂಟ್ ಕೇಸ್ ಇಲ್ದಲ್ಲ ಏನೋ ನಡೆಯಲ್ಲ ಅಂತ ಹೇಳಿರಲ್ಲ. ಬೇರೆ ರಾಜ್ಯದಲ್ಲಿ ಯಾವ ರಾಜ್ಯನೂ ಇಲ್ಲ, ಏನಿಲ್ಲ. ಇಲ್ಲೇ ಅರುಣ್ ಸಿಂಗ್ ಬರೋದೇ ಸೂಟ್ ಕೇಸ್. ನನ್ಗೊಂದು ನವೀನ್ ಅವರೇ, ಈಗ ಯಾವುದೇ ಒಂದು ಆಡಳಿತ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಆ ಪಕ್ಷದ ಭ್ರಷ್ಟಾಚಾರ ಹೊರಗೆಳಿತೀವಿ, ಅವ್ರದೊಂದು ತನಿಖೆ ಮಾಡ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಇವನ್ ಬೊಮ್ಮಾಯಿ ಅವರು ಕೂಡ ಅಷ್ಟೇ, ನಿಮ್ಮ ಸಾಕಷ್ಟು ಜನ ಸಚಿವರು ಹೇಳಿದ್ರು, DK ಶಿವಕುಮಾರ್ ಸೋಲಾರ್ ಹಗರಣ ಬಿಚ್ಚಿಡ್ತೀವಿ, ಸಿದ್ದರಾಮಯ್ಯನವ್ರದ್ದು ಸಾಕಷ್ಟು ಡಿನೋಟಿಫಿಕೇಶನ್ ಸೇರಿದಂತೆ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಅದ್ಯಾವುದನ್ನು ಕೂಡ ಬಿಡೋದಿಲ್ಲ, ಜೈಲೊಳಗೆ ಹಾಕ್ಸ್ತೀವಿ, ಕಂಬಿಯಿಂದ ಇರ್ತಾರೆ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿದ್ರು. ಯಾವಾಗ ಅಂತ, ಯಾಕೆ ಬರೀ ಇದು ಸ್ಟೇಟ್ಮೆಂಟಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅಂತ? ನೋಡಿ, ಈಗಾಗಲೇ ನಾವು ಇದ್ರ ಬಗ್ಗೆ ನಮ್ಮ ಪಕ್ಷದ ವತಿಯಿಂದ ಸಾಕಷ್ಟು ಕಡೆಗಳಲ್ಲಿ ನಾವು ವೇದಿಕೆಗಳಲ್ಲೂ ಹೇಳಿದ್ದೀವಿ. ಏನು ಹಿಂದೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಆದಂಥ ನೇಮಕಾತಿ ಹಗರಣಗಳಿರ್ಬೋದು, ಅವರು ಎಕ್ಸಾಮ್ಗಳೇ ಮಾಡ್ದಂಗೆ ಅಪಾಯಿಂಟ್ಮೆಂಟ್ಗಳನ್ನ ಕೊಟ್ಟಿರೋ ಅಂಥದ್ದೆಲ್ಲ ನಮ್ಮ ಹತ್ರ ದಾಖಲೆಗಳು ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಮಾಡಿದ್ದಾರೆ. ಮತ್ತು DK ಶಿವಕುಮಾರ್ ಅವರು ಇಂಧನ ಸಚಿವರಾದಂಥ ಸಂದರ್ಭದಲ್ಲಿ ಸೋಲಾರಿಗೆ ಸಂಬಂಧಪಟ್ಟಂಥ ಏನೆಲ್ಲ ತನಿಖೆಗಳಾಗಬೇಕಾಗಿತ್ತು, ಈಗಾಗಲೇ ಅವರ CBI ತನಿಖೆಯಲ್ಲಿ ಅದೆಲ್ಲವೂ ಕೂಡ ಒಂದಾಗೊಂದು ಬರ್ತಾನೆ ಇದೆ. ನೀವು ರಾಜ್ಯ ಸರ್ಕಾರದಿಂದ ಅದಕ್ಕೆ ಬೇಕಾಗಿರೋಂಥ ಎಲ್ಲ ದಾಖಲೆಗಳನ್ನು ಕೊಡುವಂಥ ಕೆಲಸನೂ ಆಗಿದೆ. ಅವ್ರಿಗೆ ಮೊನ್ನೆ ಕೂಡ ಬಂದಿದೆ. ಅವರಿಗೆ ನೋಟಿಸ್ 4 ವರ್ಷ ಆಯ್ತು ನಿಮ್ಮ ಸರ್ಕಾರ. ಈಗ ಈ ಚುನಾವಣೆ ಟೈಮಲ್ಲಿ ಬರೀ ಹೇಳಿಕೆಗಷ್ಟೇ, ಸುಮ್ಮನೆ ಎದುರಿಸಕ್ಕಷ್ಟೇ ಸೀಮಿತ ಆಗ್ತಾ ಇದೆಯಾ ನೋಡಿ, ಅಥವಾ ಇದ್ರಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಎಲ್ಲ ಪಕ್ಷದ ಅವ್ನೊಳಗೆ ಹೋದ್ರೆ ನಾನು ನೆಕ್ಸ್ಟ್ ಅವ್ರು ಬಂದ್ರೆ ಅವ್ರ ಒಳಕ್ ಆಗ್ತಾರೆ ಅಂತ ಈ ರೀತಿಯಾಗಿ ಏನಾದ್ರು ಇದೆಯಾ ನೋಡಿ? ಅಲ್ಲ, ಇದು ಎಲ್ಲ ಪಕ್ಷದವ್ರಿಗೂ ನಾನು ಹೇಳೋದೇನು ಅಂತಂದ್ರೆ, ಒಂದು ಸಾರಿ ತನಿಖೆ ಮತ್ತೊಂದು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಅದಕ್ಕೆ ಸರಿಯಾದ ರೀತಿಯಂತ ವ್ಯವಸ್ಥಿತವಾಗಿ ನಾವು ಕೋರ್ಟ್ ಮುಂದೆ ಮತ್ತು ತನಿಖಾ ಇಲಾಖೆಗಳ ಮುಂದೆ ಕೊಡಬೇಕಾಗತ್ತೆ. ಈಗ ನಾವು ಅದನ್ನು ಮಾಡ್ದಲೇ ಇದ್ರೆ ಮತ್ತದಕ್ಕೆ ಕೋರ್ಟ್ಗಳು ಮಧ್ಯೆ ಪ್ರವೇಶ ಮಾಡಿ ಅದಕ್ಕೆ ಒಂದು ಸ್ಟೇ ಕೊಡೋವಂಥದ್ದು ಇತ್ಯಾದಿಗಳೆಲ್ಲ ಹಿಂದೆನೂ ಕೂಡ ಆ ಥರದ್ದೆಲ್ಲ ಆಗಿರೋವಂಥದ್ದು ಆಗಿದೆ. ಆದರೆ ನಾವು ಏನು ಇವರೆಲ್ಲ ಕಮಿಷನ್ ಆರೋಪ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ನೇರವಾಗಿ ಹಲವಾರು ಬಾರಿ ನಾವು ಕೇಳಿರೋವಂಥದ್ದು ಏನು, ಒಂದು ನಿಮ್ಮ ಹತ್ರ ಪ್ರೂಫ್ ಇದ್ದರೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದರೆ, ಸುಮ್ಮನೆ ಪ್ರೆಸ್ ಮುಂದೆ ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಮಾಡೋವಂಥದ್ದಲ್ಲ. ಈಗಾಗಲೇ ಒಂದು ಇದೇ ವಿಚಾರದಲ್ಲಿ ಮುನಿರತ್ನವ್ರು ಹಾಕಿರುವಂಥ ಕೇಸ್ನಲ್ಲಿ ಅವ್ರಿಗಾಗಲೇ ಒಂದು ಮಾನನಷ್ಟ ಮೊಕದ್ದಮೆ ಮೇಲೆ ಅದು ಅವ್ರ ಮೇಲೆ ಇದು ಆಗಿದೆ, ಅರೆಸ್ಟ್ ವಾರೆಂಟ್ ಆಗಿದೆ, ಅವ್ರು ಬೇಲ್ ಮೇಲೆ ಹೊರಗಡೆ ಇದೆ ಗುತ್ತಿಗೆ ಸಂಘದವರು. ಈಗ ಇವ್ರು ಅಷ್ಟು ಗಟ್ಟಿಯಾಗಿ ಬರೀ ವೇದಿಕೆ ಮೇಲೆ ಹೇಳಕ್ಕೆ ಅದನ್ನು ಇಟ್ಕೊಂಡಿದ್ದಾರೆ ಹೊರತು ಇವ್ರದ್ದು ಎಲ್ಲೂ ಒಂದೇ ಒಂದು ಪೀಸ್ ದಾಖಲೆ ಇಂಥವ್ರು ಇಂಥ ಕಡೆಯಿಂದ ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದು ಇವ್ರ ಹತ್ರ, ಕಾಂಗ್ರೆಸ್ನವ್ರ ಹತ್ರನೂ ಇಲ್ಲ, JDSನವ್ರ ಹತ್ರನೂ ಇಲ್ಲ. ಇದನ್ನೇನಪ್ಪ ಅಂತಂದರೆ, ಚುನಾವಣೆ ಸಂದರ್ಭದಲ್ಲಿ ಇವ್ರಿಗೊಬ್ಬ ಸ್ಟ್ರಾಟಜಿಸ್ಟ್ ಯಾರೋ ಇದ್ದಾನೆ, ಅವನು ಇವರಿಗೆ ಇದೆಲ್ಲ ತುಂಬಿಕೊಡ್ತಾ ಇದ್ದಾನೆ, ಏನು ಇದನ್ನ ಹೇಳ್ರಿ ಅದನ್ನ ಹೇಳ್ರಿ ಅಂತ ಹೇಳ್ಬಿಟ್ಟು. ಅದು ಹೇಳೋದು ಖಂಡಿತ ಏನು ವರ್ಕೌಟ್ ಆಗ್ತಾ ಇದೆ ಸರ್. ನಾನು ಹೇಳ್ತೀನಿ ಕೇಳಿ. ಈಗ ಇವ್ರು ಹೇಳಿದ್ರು ನಿಮ್ಮ ಹತ್ರ ಸೆಕೆಂಡ್ ಲೈನ್ ಲೀಡರ್ ಇಲ್ಲ, ಪ್ರತಿಯೊಂದು ಕಲ್ಲಿಂದ ಕರೆಸ್ತೀರಾ ಅಂತ. ನಾವು 4 ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ಮಾಡಿದ್ವಿ ಕರ್ನಾಟಕದಲ್ಲಿ. ಮೇಯರ್ಗಳಾದ್ರು, ಮೊನ್ನೆನೂ ಬೆಳಗಾವಿ ಮೇಯರ್ ಆದ್ರು, ಹುಬ್ಬಳ್ಳಿ ಮೇಯರ್ ಆದ್ರು, ಕಲಬುರಗಿಯಲ್ಲಿ ನಮ್ಮ ಮೇಯರ್ ಆದ್ರು.
ನಾವು ಜನಸಂಕಲ್ಪ ಯಾತ್ರೆ ನಮ್ದು ಈಗಾಗಲೇ 150 ಕ್ಷೇತ್ರಗಳಿಗಿಂತ ಹೆಚ್ಚು ಕಡೆ ಸಮಾವೇಶಗಳಾಗಿದೆ. ನಮ್ಮ ಲೋಕಲ್ ಅಂತ ಏನ್ ನಾವು ಕರಿತೀವಿ ರಾಜ್ಯದ ನಾಯಕರು ನಾವು ಮಾಡಿದೀವಿ. ಸಂಕೇತ್ ಏಣಗಿ ಸರ್, ಈಗ ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ, JP ನಡ್ಡಾ ಅವ್ರು ಬರ್ತಾ ಇದ್ದಾರೆ, ಒಂದ್ ಕಡೆ ಮೋದಿ ಅವರು ಕೂಡ ಬರ್ತಾ ಇದ್ದಾರೆ. ನಿಮ್ಮ ಹೈಕಮಾಂಡ್ ನಾಯಕರು ಎಕ್ಸೆಪ್ಟ್ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೊರತುಪಡಿಸಿ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಅವರು ಮೊನ್ನೆ ಒಂದು ಮಹಿಳಾ ಸಮಾವೇಶ ಬಿಟ್ರೆ ಯಾರು ಕೂಡ ಬರ್ತಾ ಇಲ್ಲ. ಯಾಕೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರೇ ಸಾಕು ಅನ್ನುವಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಯಾ ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಕರ್ಸೋಣ ಅಂತಲ್ಲ? ನೋಡಿ, ಬಿಜೆಪಿ ಅವರಂತ ದುಸ್ಥಿತಿ ನಮಗ್ ಬಂದಿಲ್ಲ. ಬಿಜೆಪಿ ಅವರ ಸಾಧನೆಗಳು ಏನೂ ಇಲ್ಲ, ಶೂನ್ಯ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವರ ಕೇಂದ್ರದ ವಕ್ತಾರರು, ಕೇಂದ್ರದ ಅವರ ಸಚಿವರಾಗ್ಲಿ, ಕೇಂದ್ರದ ಪ್ರಧಾನಮಂತ್ರಿಗಳಾಗ್ಲಿ ಇಂಥವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ. ಅವರಿಗೆ ಅಳಿವು ಉಳಿವಿನ ಪ್ರಶ್ನೆ, ಅಸ್ತಿತ್ವ ಕಳೆದುಕೊಳ್ಳೋ ಪ್ರಶ್ನೆ ಬಂದಿದೆ. ಅವ್ರಿಗೆ ದಿನ ಬೆಳಗಾದ್ರೆ ಅವ್ರ ಹಗರಣಗಳು ಚರ್ಚೆ ಆಗ್ತಾ ಇದಾವೆ ಸಮಾಜದಲ್ಲಿ. ಅವರ ಶೂನ್ಯ ಸಂಪಾದನೆ ಏನಿದೆ ಅದು ಎಲ್ಲರ ಎದುರುಗಡೆ ಬಹಿರಂಗ ಆಗ್ತಾ ಇದೆ. ಅಲ್ಲ, ಚುನಾವಣಾ ತಂತ್ರಗಾರಿಕೆ ತಪ್ಪು ಅಂತೀರಾ ನೀವು? ಇಲ್ಲ, ನಾನು ಹೇಳೋದು ಕೇಳಿ, ಪೂರ್ತಿ ಹೇಳ್ತೀನಿ. ಮೊದಲನೇದು, ಇವ್ರಿಗೆ ಹೇಳ್ಕೊಳ್ಳೋದಕ್ಕೂ ಸಾಧನೆಗಳು ಏನೂ ಇಲ್ಲದೆ ಇರೋದ್ರಿಂದ ಅವರು ಕೇಂದ್ರದ ಮಂತ್ರಿಗಳು, ಪ್ರಧಾನ ಮಂತ್ರಿಗಳ ದುಂಬಾಲು ಬಿದ್ದಿದ್ದಾರೆ. ಸೌತ್ ಇಂಡಿಯಾದಲ್ಲಿ ಮೊದಲನೇ ಸರ್ಕಾರ ಇವ್ರದಿತ್ತು. ಇವರೇನ್ ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡು ಬಂದವರಲ್ಲ. ಇದು ವಾಮ ಮಾರ್ಗದಿಂದನೇ ರಚಿಸಿದ ಸರ್ಕಾರ. ಅದನ್ನು ಕಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬಂದ್ ಹಂತಿದೆ. ಹಾಗಾಗಿ ಇವರು ಬೇರೆಯವ್ರ ಮೇಲೆಲ್ಲ ಡಿಪೆಂಡ್ ಆಗಿದ್ದಾರೆ. ಅಟ್ಲೀಸ್ಟ್ ಮೋದಿ ಮುಖ ತೋರ್ಸಾದ್ರೆ ಒಂದು 4 ವೋಟ್ ಬೀಳಿ ಅನ್ನೋ ಪರಿಸ್ಥಿತಿ ಬಂದಿದೆ ಇವ್ರದ್ದು. ಇಂಥ ದುಸ್ಥಿತಿ ಎಲ್ರಿಗೂ ಬರಬಾರದು, ಬಂದಿಲ್ಲ, ಬರೋದೂ ಇಲ್ಲ. ಕಾಂಗ್ರೆಸ್ಗೆ ಇವರ ಸಾಧನೆಗಳು, ನಮ್ಮ ಕಾಂಗ್ರೆಸ್ ಹಗರಣಗಳ ಬಿಜೆಪಿ ವಕ್ತಾರರು ಈಗ ತಾನೇ ಹೇಳ್ತಾ ಇದ್ರು, 5 ವರ್ಷ ಪೂರೈಸ್ತಾ ಇದೆ ಈ ಸರ್ಕಾರ, ಅದರಲ್ಲಿ 4 ವರ್ಷ ಇವರೇ ಅನುಭವಿಸಿದಾರೆ ಸರ್ಕಾರದ ಅವಧಿಯನ್ನ. ಒಂದ್ ಹಗರಣದ ಬಗ್ಗೆ ಯಾಕೆ ತನಿಖೆ ಆಗ್ಲಿಲ್ಲ? ಇವ್ರು ಇಷ್ಟೊಂದು ಹಗರಣದ ಬಗ್ಗೆ ಮಾತನಾಡ್ತಾ ಇದ್ದವ್ರು ಇವರು ಶಾಮೀಲಾಗಿರ್ಬೋದು, ಅಥವಾ ಇವರಿಗೆ ಹಗರಣ ಶಾಮೀಲ ಈ ವಿಚಾರದಲ್ಲಿ ಅಂತ ಶಾಮೀಲಾಗಿರ್ಬೋದು. ಇಲ್ಲ ಅಂತಂದ್ರೆ ಈ ಹಗರಣ ಮಾಡೋದ್ರಲ್ಲಿ ಇವ್ರು ರಕ್ಷಣೆ ಮಾಡ್ತಾ ಇರ್ಬೇಕು, ಅಥವಾ ಇವ್ರದ್ದು ಏನೋ ಪಾಲಿರ್ಬೇಕು, ಅಥವಾ ಇವ್ರಿಗೆ ಭ್ರಷ್ಟಾಚಾರ ಏನಾದ್ರು ನಡೆದಿದ್ರೆ ಅದನ್ನ ಇವ್ರು ಸಪೋರ್ಟ್ ಮಾಡ್ತಿರ್ಬೇಕು. ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿದವರು ಮೇ ಬಿ ಖಾವುಂಗ ತುಂಬಿ ಖಾವು ಅನ್ನೋ ತರ. ಓಕೆ, ಸುರೇಶ್ ಅವ್ರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಸುರೇಶ್ ಅವರ, ಈಗ ಸಾಕಷ್ಟು ವಿಚಾರಗಳು, ಹಗರಣ, ಭ್ರಷ್ಟಾಚಾರ ಎಲ್ಲವನ್ನೂ ಕೂಡ ಮಾತನಾಡ್ತಾ ಇದ್ದಾರೆ 3 ಪಕ್ಷದವರು ಕೂಡ. ನಿಮ್ಗೆ ಇದು ಅಡ್ವಾಂಟೇಜ್ ಆಗ್ಬೇಕಾಗಿತ್ತು, ಯಾಕೆ ಯೂಸ್ ಮಾಡ್ಕೊಳ್ತಾ ಇಲ್ಲ? ಸೈಲೆಂಟ್ ಆಗಿದ್ದು ಸ್ಟ್ರಾಟಜಿ ಅಂದ್ರೆ ಈಗ ವರ್ಕೌಟ್ ಆಗುತ್ತಾ ರಾಜಕಾರಣದಲ್ಲಿ? ತಾನಾಗೆ ಬೀಳ್ತಾ ಇರೋರ ಮುಂದೆ ನಾವು ಮತ್ತೆ ಇನ್ನೊಂದೇನು ಹೊಸ ಆಲೋಚನೆ ಏನು ಬೇಕಾಗಿಲ್ಲ. ಈಗ ಸಾಕಷ್ಟು JDS ಆಗಲಿ, ಕಾಂಗ್ರೆಸ್ ಆಗಲಿ, BJPಯನ್ನಾಗಲಿ ಬಹಳಷ್ಟು ರೀತಿಯಲ್ಲಿ ಪರೀಕ್ಷೆ ಮಾಡಿ ಕರ್ನಾಟಕದ ಜನ ನೋಡಾಗಿದೆ. ಎಲ್ಲ ರೀತಿಯಲ್ಲೂ ಹಗರಣಗಳಾಗಿದೆ. ಉದ್ಯೋಗ ಕೊಡೋದ್ರಲ್ಲಾಗ್ಲಿ ಅಥವಾ ಕೈಗಾರಿಕೆಗಳನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಿಲ್ವಲ್ಲ ಅನ್ನೋದೇ ನನ್ನ ಪ್ರಶ್ನೆ ನಿಮಗೆ. ನೀವು ನಿಮ್ಮ ಆಮ್ ಆದ್ಮಿ ಪಾರ್ಟಿಯ ಪ್ರತಿಯೊಂದು ವಿಚಾರವನ್ನ ಗಮನಿಸಿ. ರಸ್ತೆ ಗುಂಡಿಗಳ ಬಗ್ಗೆ ಆಗಿರ್ಬೋದು ಹೋರಾಟ ಮಾಡಿದ್ದೀವಿ. ಕರ್ನಾಟಕದಾದ್ಯಂತ ನಾವು ಈ ಹಗರಣಗಳ ಬಗ್ಗೆ, PSI ಬಗ್ಗೆ ಜನಗಳಿಗೆ ತಲುಪ್ತಾ ಇದೆ. ನಿಮ್ಗೆ ನಾವು ಯಾವ ರೀತಿ ಎಲ್ಲರೂ ಕೂಡ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ JDS ಲಿಸ್ಟ್ ಅನೌನ್ಸ್ ಆಗಿದೆ, ಬಟ್ ನೀವು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಆ ವಿಚಾರದಲ್ಲಿ? ಇಲ್ಲ, ನಮ್ದು ಏನಿದೆ ಅಂತಂದ್ರೆ ತುಂಬಾ ಒಂದು ಸ್ಟ್ರಾಟಜಿಕ್ ಆಗಿ ನಡೀತಾ ಇರುವಂತದ್ದು. ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಪ್ರತಿಯೊಂದು ಬೂತ್ ನಲ್ಲಿ ನಮ್ಮ ಕಾರ್ಯ ಏನು ಪ್ರಗತಿ ನಡೀತಾ ಇದೆಯೋ ಅದು ನಡೀತಾ ಇದೆ. ಈ ಬೂತ್ಗಳ ಮಟ್ಟದಲ್ಲಿ ಹೋದ ಮೇಲೆ ನಂತರ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಬರೋರಿದ್ದಾರೆ. ಸಂಪೂರ್ಣವಾಗಿ ಲಿಸ್ಟ್ಗಳ ಅನೌನ್ಸ್ಮೆಂಟ್ ಆಗತ್ತೆ ಮುಂದಿನ ತಿಂಗಳು 15ರೊಳಗೆ. ನಮ್ಗೆ ಈ ಸಲ ಏನಿದೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಹೇಳುವಂತದ್ದು ಸಂಪೂರ್ಣವಾಗಿ 224 ಸ್ಥಾನಗಳಲ್ಲೂ ನಾವು ಅಭ್ಯರ್ಥಿಗಳನ್ನ ಎಣಿಸ್ತಾ ಇದೀವಿ. ಮತ್ತೆ ಹಲವಾರು ರೀತಿಯಲ್ಲಿ ನಾವು ಗೆಲುವಿನ ಒಂದು ವಿಶ್ವಾಸನ ಮೂಡೋದಕ್ಕೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಸನ್ನದ್ಧರಾಗಿದೆ. 4 ಜನಕ್ಕೂ ಕೂಡ ತುಂಬಾ ಧನ್ಯವಾದ ಇಷ್ಟೋ ತನಕ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮೋದಿ ಕರುನಾಡ ಕದನ, ಮೋದಿಯವರು ಎಷ್ಟರ ಮಟ್ಟಿಗೆ ಎಷ್ಟು ಬಾರಿ ಇಲ್ಲಿಗೆ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ, ಬಿಜೆಪಿಗೆ ವರ್ಕೌಟ್ ಆಗುತ್ತೆ, ಇದೆಲ್ಲವನ್ನೂ ಕೂಡ ನಾವು ಎಲೆಕ್ಷನ್ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ನೋಡ್ಬೇಕಾಗುತ್ತೆ. ಬಟ್ ಅದು ಆ ಒಂದು ವಿಚಾರ ಯಾವ ರಾಜಕೀಯ ಪಕ್ಷಗಳು ಮೋದಿ ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದನ್ನ ವಿರೋಧ ಮಾಡಿಕೊಂಡು ಅವ್ರು ಪ್ಲಸ್ ಮಾಡ್ಕೊಳ್ತಾರೋ ಮೈನಸ್ ಮಾಡ್ಕೊಳ್ತಾರೋ ಇದೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಇದು ಇವತ್ತಿನ ಟು ದಿ ಪಾಯಿಂಟ್. ನೋಡ್ತಾರೆ News 18, ಜಾಲ ನಮ್ಮದು, ಬಲ ನಿಮ್ಮದು.